ನಮಸ್ಕಾರ, ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಮಾಲಾ ಹಸನ್. ಈಗ ಹೆಡ್ಲೈನ್ಸ್. ಹಾಸನ ಮಹಾನಗರ ಪಾಲಿಕೆಯ ವ್ಯಾಪ್ತಿಯ ಫುಡ್ ಕೋರ್ಟ್ಗಳಲ್ಲಿ ಸ್ವಚ್ಛತಾ ಪರಿಶೀಲನೆ, ಅಸಮರ್ಪಕ ಆಹಾರ ಮಾರಾಟಕ್ಕೆ ಕಠಿಣ ಎಚ್ಚರಿಕೆ. ಸಂಸ್ಕೃತಿ ಹಾಗೂ ಕನ್ನಡ ಧ್ವಜಗಳಿಗೆ ಗೌರವ ಇಲ್ಲದವರಿಂದ ಉದ್ಘಾಟನೆ ಕಳವಳಕಾರಿ. ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ನೇತೃತ್ವ ವಹಿಸಬಾರದು. ಸುದ್ದಿಗೋಷ್ಠಿಯಲ್ಲಿ ವಿಶ್ವನಾಥ್ ದೀಕ್ಷಿತ್ ಆಗ್ರಹ. ಚಿಂದಿ ಆಯುವ ನೆಪದಲ್ಲಿ ಮನೆಗಳ್ಳತನ, ಬೆಳ್ಳಿ ತಾಮ್ರ ಪಾತ್ರೆಗಳು ಮತ್ತು ಕಬ್ಬಿಣದ ವಸ್ತುಗಳನ್ನು ದೋಚಿದ ಖತರ್ನಾಕ್ ಕಳ್ಳಿಯರು. ಬೇಲೂರು ತಾಲೂಕಿನ ಕಡೆಗರ್ಜೆ ಗ್ರಾಮದಲ್ಲಿ ಘಟನೆ. ಸಾರ್ವಜನಿಕರಿಂದ ಬಂದ ದೂರುಗಳ ಹಿನ್ನೆಲೆ ಮಹಾನಗರ ಪಾಲಿಕೆ ಮೇಯರ್ ಹೇಮಲತಾ ಕಮಲ್ ಕುಮಾರ್ ಹಾಗೂ ಇಂಜಿನಿಯರ್ ಕವಿತಾ ಅವರು ನಗರದಲ್ಲಿನ ಫುಡ್ ಕೋರ್ಟ್ ಪರಿಶೀಲನೆ ಮುಂದುವರೆಸಿದ್ದಾರೆ. ಮಹಾನಗರ ಪಾಲಿಕೆ ಮೇಯರ್ ಹೇಮಲತಾ ಕಮಲ್ ಕುಮಾರ್ ಹಾಗೂ ಇಂಜಿನಿಯರ್ ಕವಿತಾರಿಂದ ಮುಂದುವರೆದ ಫುಡ್ ಕೋರ್ಟ್ಗಳ ಪರಿಶೀಲನೆ. ಸಾಲ್ಗಾಮೆ ರಸ್ತೆಯ ಸಹ್ಯಾದ್ರಿ ಸರ್ಕಲ್ ಬಳಿ ಇರುವ ಫುಡ್ ಕೋರ್ಟ್ಗೆ ದಿಢೀರ್ ಭೇಟಿ. ಅವಧಿ ಮೀರಿದ ಆಹಾರ ವಸ್ತುಗಳ ವಶಪಡಿಕೆ, ಸ್ವಚ್ಛತೆ ಕಾಪಾಡದ ವ್ಯಾಪಾರಿಗಳಿಗೆ ಎಚ್ಚರಿಕೆ. ಹೆಣ್ಮಕ್ಳು ಇತ್ತೀಚೆಗೆ ರೀಲ್ಸ್, ಮೇಕಪ್, ಬ್ಯೂಟಿ ಪಾರ್ಲರ್ ಬರೀ ಇದಕ್ಕೆ ಜಾಸ್ತಿ ಸಮಯನ ವ್ಯರ್ಥ ಮಾಡ್ತಾ ಇದ್ದೀರಾ. ತುಂಬಿಸ್ಬೇಕು, ಇಲ್ಲಿರೋದೆಲ್ಲ ಲಗೇಜ್ ತುಂಬಿಸ್ಬೇಕು. ಇದೇ ಲಾಸ್ಟ್ ವಾರ್ನಿಂಗು. ಓಕೆ, ಯಾರೇ ಫೋನ್ ಮಾಡಿದ್ರು, ಯಾರೇ ರೆಕಮೆಂಡ್ ಮಾಡಿದ್ರು ಕಾಲ್ ರೆಕಾರ್ಡ್ ಮಾಡ್ಕೊಳ್ಳಿ. ಯಾರು ರೆಕಮೆಂಡ್ ಮಾಡಕ್ಕೆ ಬರ್ತಾರೆ ಇಂಥ ಕೆಲಸಕ್ಕೆ ಅವ್ರನ್ನ ಮಾಧ್ಯಮಕ್ಕೆ ಕೊಡೋಣ. ದೋಸೆ ಹಿಟ್ಟು ಇವೆಲ್ಲ ಕಲಿಸ್ತಾರಲ್ಲ, ಅದನ್ನ ಅವರು ಕೈ ವಾಶ್ ಮಾಡ್ಕೊಳ್ಳೋದೇ ಕಲಿಸ್ತೀವಿ ಅಂತ ಅವರೇ ಒಪ್ಕೊಂಡಿದ್ದಾರೆ. ಫಸ್ಟ್ ಕ್ಲಾಸ್ ಆಗಿದೆ ಅಂತಾರೆ. ಜನಗಳಿಗೆ ಇದು ಹೇಳೋಕ್ಕಾಗಲ್ಲ. ಮ್ಯಾಕ್ಸಿಮಮ್ ಮನೆ ಊಟ ಮಾಡೋದಕ್ಕೆ ಪ್ರಯತ್ನ ಪಡಿ. ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳು ತನ್ನ ಊಟ ಮಾಡೋದೇ ಫಸ್ಟ್ ಇಲ್ಲ ಅಲ್ವಾ, ಅವ್ರುಗಳಿಗೆ ಒಳ್ಳೇದಾಗಲಿ ಅಂತ ಫಸ್ಟ್ ಇದು ನೋಡ್ತಾ ಇದ್ದೀವಿ. ಈಗಿನ ಫುಡ್ಡಿಗೂ ಹಿಂದೆ ನಾವು ತಿಂತಾ ಇದ್ದಿದ್ದ ಫುಡ್ಡಿಗೂ ಭಾರಿ ವ್ಯತ್ಯಾಸ ಇದೆ. ಬ್ಯಾನ್ ಆಗಿದೆ ಕಂಪ್ನಿ ಅಂತ ಹೇಳಿದ್ದಾರೆ, ಅದನ್ನು ಸಹ ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದೀವಿ. ಫಸ್ಟ್ ಈಗ ನೀವು ಕ್ಲೋಸ್ ಮಾಡ್ತಾ ಇರಲ್ಲ. ಸಾರ್ವಜನಿಕರಿಂದ ಬಂದ ದೂರುಗಳ ಹಿನ್ನೆಲೆ ಮಹಾನಗರ ಪಾಲಿಕೆ ಮೇಯರ್ ಹೇಮಲತಾ ಕಮಲ್ ಕುಮಾರ್ ಹಾಗೂ ಇಂಜಿನಿಯರ್ ಕವಿತಾ ಅವರು ನಗರದಲ್ಲಿನ ಫುಡ್ ಕೋರ್ಟ್ ಪರಿಶೀಲನೆ ಮುಂದುವರೆಸಿದ್ದಾರೆ. ಈಗಾಗಲೇ ಎಂಜಿ ರಸ್ತೆಯ ಫುಡ್ ಕೋರ್ಟ್ಗೆ ಭೇಟಿ ನೀಡಿ ವ್ಯಾಪಾರಿಗಳಿಗೆ ಎಚ್ಚರಿಕೆ ನೀಡಿದ್ದ ಮೇಯರ್ ಅವರು ಸಾಲ್ಗಾಮೆ ರಸ್ತೆಯ ಸಹ್ಯಾದ್ರಿ ಸರ್ಕಲ್ ಬಳಿ ಇರುವ ಫುಡ್ ಕೋರ್ಟ್ಗೂ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಪರಿಶೀಲನೆ ವೇಳೆ ಸ್ವಚ್ಛತೆ ಕಾಪಾಡದ ವ್ಯಾಪಾರಿಗಳು, ಅವಧಿ ಮೀರಿದ ಆಹಾರ ವಸ್ತುಗಳನ್ನು ಬಳಸಿದವರು ಹಾಗೂ ಪ್ಲಾಸ್ಟಿಕ್ ಬಳಕೆ ಮಾಡಿದ ವ್ಯಾಪಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ಮೇಯರ್, ಫುಡ್ ಕೋರ್ಟ್ ಸಾರ್ವಜನಿಕರಿಗೆ ಸೇವೆ ಸಲ್ಲಿಸುವ ಸ್ಥಳ. ಇಲ್ಲಿ ಮಾರಾಟವಾಗುವ ಆಹಾರ ಸುರಕ್ಷಿತವಾಗಿರಬೇಕು. ಮುಂದಿನ ಬಾರಿ ಇಂತಹ ದೋಷಗಳು ಕಂಡುಬಂದರೆ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಯಾವುದೇ ಸುರಕ್ಷತೆ ಇಲ್ಲದೆ ಸಂಗ್ರಹಿಸಿದ ಆಹಾರ ಪದಾರ್ಥಗಳನ್ನು ಅಧಿಕಾರಿಗಳು ವಶಪಡಿಸಿಕೊಂಡರು. MG ರೋಡ್ ಫುಡ್ ಕೋರ್ಟ್ ಮಾಡಿದ್ರಿಂದ ಅಲ್ಲಿ ನೋಡಿಕೊಂಡು ಇಲ್ಲಿ ಒಂದು ಸ್ವಲ್ಪ ಸ್ವಚ್ಛತೆ ಕಾಪಾಡಿದ್ದಾರೆ. ಆದರೆ ಕೆಲವೊಂದು ವಸ್ತುಗಳು ಅವರು ಹೋಮ್ ಮೇಡ್ ಅಂತ ಹೇಳ್ತಾ ಇದ್ದಾರೆ. ಹೋಮ್ ಮೇಡ್ ಬಗ್ಗೆ ನಾವು ತಿಳ್ಕೋಬೇಕು ಅಂತ ಮನೆ ಅಡ್ರೆಸ್ಗಳು ತಗೊಂಡು ಮನೆಗೆ ಹೋಗಿ ನೋಡಬೇಕು ಅಂತಿದ್ದೀವಿ. ಮತ್ತು ಈಗ ಈ ವಾಟರ್ ಬಿಸ್ಲರಿ ಬಾಟ್ಲದು ಬಗ್ಗೆ ಮಾತಾಡಿದಾಗ ಅದು ಬ್ಯಾನ್ ಆಗಿದೆ ಕಂಪ್ನಿ ಅಂತ ಹೇಳಿದ್ದಾರೆ, ಅದನ್ನು ಸಹ ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದೀವಿ. ಮತ್ತು ಈಗ ಇದಿದೆಯಲ್ಲ ಎಂಥದ್ದು ದೋಸೆ ಹಿಟ್ಟು ಇವೆಲ್ಲ ಕಲಿಸ್ತಾರಲ್ಲ, ಅದನ್ನು ಅವರು ಕೈ ವಾಶ್ ಮಾಡ್ಕೊಳ್ಳೋದೇ ಕಲಿಸ್ತೀವಿ ಅಂತ ಅವರೇ ಒಪ್ಕೊಂಡಿದ್ದಾರೆ. ಕಲಿಸೋರೇ ಒಪ್ಕೊಂಡಿದ್ದಾರೆ. ಇಡ್ಲಿ ಹಿಟ್ಟನ್ನು ಕೈಯಲ್ಲಿ ಒಪ್ಕೊಳ್ಳೋಕ್ಕೆ ನಾನು ಕೈಯಲ್ಲೇ ಮಾಡೋದು ಅಂತ ಒಪ್ಕೊಂಡಿದ್ದಾರೆ. ಅದನ್ನೆಲ್ಲ ಮಾಡಿಬೇಡಿ ಅಂತಲೂ ಅವ್ರಿಗೆ ಹೇಳಿ ಸೌಟ್ಗಳು ಉಪಯೋಗಿಸಿ ಅಂತ ಹೇಳಿದ್ದೀವಿ. ಮತ್ತು ಈಗ ಕೆಲವೊಂದು ಇದು ಎಣ್ಣೆ ರಿಫೈಂಡ್ ಆಯಿಲ್ ಉಪಯೋಗಿಸಿ ಪಾಮ್ ಆಯಿಲ್ ಉಪಯೋಗಿಸ್ಬೇಡಿ ಅಂತ ಹೇಳಿದ್ದೀವಿ. ಆಯಿತು, ಮುಂದೆ ಹಂಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕೆಲವೊಂದು ಸಣ್ಣ ಪುಟ್ಟ ತಿದ್ದುಕೊಳ್ಳೋಕ್ಕೆ ಅವ್ರಿಗೆ ಹೇಳಿದ್ದೀವಿ ಅಷ್ಟೇ. ಮುಂದೆ ಅವ್ರು ಹೆಂಗೆ ಮಾಡ್ತಾರೆ ಅಂತ ನಮಗೆ ಗೊತ್ತಿಲ್ಲ, ನೋಡಬೇಕು. ದಂಡ ಹಾಕಿಲ್ಲ, ಅವ್ರುಗಳು ಮನೆ ಅಡ್ರೆಸ್ ತೊಗೊಂಡಿದ್ದಾರೆ ಮೇಡಮು. ಅದನ್ನು ಅವರು ಸರ್ಪ್ರೈಸ್ ವಿಸಿಟ್ ಆಗಿ ಮನೆಗಳಿಗೆ ಹೋಗಿ ನೋಡ್ತಾ ಇದ್ದಾರೆ. ಎಲ್ಲರೂ ಪಾನಿಪುರಿ ಮಸಾಲ ಇವೆಲ್ಲ ಮನೇಲೇ ಮಾಡ್ತೀವಿ ಹೋಮ್ ಮೇಡ್ ಅಂತ ಹೇಳಿದರೆ ಸತ್ಯನ ಸುಳ್ಳು ಅಂತೇಳಿ ಮೇಡಮ್ ಇದು ಅದೇ ಮುಂದೆ ಕ್ರಮ ಕೈ ತೊಗೊತೀವಿ ಅಂತ ಹೇಳ್ತಾ ಇದೀವಿ. ಅವರೆಲ್ಲ ಕರೆದು ನಮ್ಮ ಇದಕ್ಕೆ ಎಲ್ಲ ಒಂದು ಸಭೆ ಕರೆಸಿ ಅವ್ರಿಗೆ ವಾರ್ ಮಾಡ್ತೀವಿ ಅಂತ ಹೇಳ್ತೀವಿ. ಈಗ ನಿಜ ಸ್ವಚ್ಛತೆ ಮಾಡ್ತಾ ಇಲ್ಲ ಜನ, ಅಲ್ಲಿ ಅವ್ರಿಗೆ ಒಗ್ಗೋಗಿದ್ದಾರೆ.
ಈ ಊಟ ನಮ್ಗೆ ಸರಿ ಇದೆ. ನಾನು ಕೇಳಿದೆ ಕೆಲವರು ನನಗೆ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ ಅಂತಾರೆ. ಜನಗಳಿಗೆ ಇದು ಹೇಳೋಕ್ಕಾಗಲ್ಲ. ಅವ್ರು ಯಾವಾಗ ಸ್ವಚ್ಛತೆ ಬಗ್ಗೆ ಗಮನ ಕೊಡ್ತಾರೋ ಅವ್ರಿಗೆ ಊಟ ಸರಿ ಇದೆ ಅಂತ ಅನಿಸಲ್ವೋ ಅವಾಗ ಅವ್ರು ಬಿಡ್ತಾರೆ. ಅವ್ರು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳು ತನ್ನ ಊಟ ಮಾಡೋದೇ ಫಸ್ಟ್ ಇಲ್ಲ ಅಲ್ವಾ, ಅವ್ರುಗಳಿಗೆ ಒಳ್ಳೇದಾಗಲಿ ಅಂತ ಫಸ್ಟ್ ಇದು ನೋಡ್ತಾ ಇದ್ದೀವಿ. ಇದು ಮುಗಿದ ಮೇಲೆ ಅದು ದೊಡ್ಡದು ಇದೆ, ದೊಡ್ಡದೇನು ಹಂಗೆ ಬಿಡಲ್ಲ, ದೊಡ್ಡದಕ್ಕೂ ಹೋಗ್ತೀವಿ. ಫಸ್ಟ್ ಇವ್ರುಗಳಿಗೆಲ್ಲ ಒಂದು ಗೈಡ್ಲೈನ್ಸ್ ಕೊಟ್ಟು ಇವ್ರಿಗೆ ಅವೇರ್ನೆಸ್ ಮೂಡಿಸಿ ಇಂಥದ್ದೆಲ್ಲ ಮಾಡ್ತಾಯಿದ್ರೆ ತಿನ್ನಬೇಡಿ, ನೀವು ಒಳ್ಳೊಳ್ಳೆದು ಊಟಗಳಿಗೆ ಗಮನ ಕೊಡಿ. ನೀವು ಹೋದಾಗ ಅವ್ರು ತನಿಖೆ ಮಾಡಿ ಒಂದು ಸ್ವಲ್ಪ ಅವ್ರು ಏನು ಆಗ್ತಾ ಇದ್ದಾರೆ ಬಿಡ್ತಾ ಇದ್ದಾರೆ ಗೊತ್ತಾಗುತ್ತೆ, ಕೈಗಳೆಲ್ಲ ವಾಶ್ ಮಾಡ್ಕೊಂಡಿದ್ದಾರೆ ಅಂತ ಹೇಳೋಕ್ಕೋಸ್ಕರ ಫಸ್ಟ್ ಇದು ಮಾಡಿದ್ದೀವಿ. ಸೆಕೆಂಡ್ ಮುಂದಿನ ಇದು ದೊಡ್ಡ ದೊಡ್ಡ ಹೋಟ್ಲುಗಳಿಗೆ ಹೋಗ್ತೀವಿ ಅಂತ ಹೇಳ್ತೇವೆ. ಯಾರಿಗೂ ವಾರ್ನಿಂಗ್ ಕೊಡ್ತಾ ಇದ್ದೀವಿ, ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ಯಾರಿಗೂ ಫೈನ್ ಹಾಕಿಲ್ಲ. ಸೊ ಎರಡನೇದು, ನಾವು ಇಲ್ಲಿ ನೋಡುವಾಗ ನಮಗೆ ಒಂದು ಅರ್ಥ ಆಗಿದ್ದು, MG ರೋಡು ಫುಡ್ ಸ್ಟ್ರೀಟು ವಿಸಿಟ್ ಮಾಡಾದ್ಮೇಲೆ ಇಲ್ಲಿ ಸ್ವಲ್ಪ ಸ್ವಚ್ಛತೆಯನ್ನು ಕಾಪಾಡ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಆಮೇಲೆ MG ರೋಡಲ್ಲೂ ಕೂಡ ಜನಗಳು ಅರಿವು ಮೂಡಿಸಿರೋದ್ರಿಂದ ಸ್ವಲ್ಪ ಜನಸಂಖ್ಯೆನೂ ಕಡಿಮೆ ಆಗಿದೆ. ಹ್ಯಾಂಡ್ಸು ನಾಯಿ ಕೊಡೆ ಥರ ಇದಾಗಿದ್ದಾವೆ. ಸೊ ಆರೋಗ್ಯ ಇಲಾಖೆ ಒಂದಷ್ಟು ಏನು ಬಾಟಲ್ಸ್ಗಳು ಅಂದರೆ ಕಂಪನಿಗಳದ್ದು ಬ್ಯಾನ್ ಮಾಡಿದ್ದಾರೆ, ಅದನ್ನು ಡಿಸ್ಪ್ಲೇ ಕೂಡ ಮಾಡಿದ್ದಾರೆ. ಬಟ್ ನಾವು ನೋಡ್ತಾ ಇರೋಂಗೆ ಅದನ್ನೇ ಹೆಚ್ಚು ಯೂಸ್ ಮಾಡ್ತಾ ಇದ್ದಾರೆ. ಮತ್ತು ಪ್ಲಾಸ್ಟಿಕ್ ಕೂಡ ತುಂಬ ಯೂಸ್ ಮಾಡ್ತಾರೆ. ಒಂದು ಮದುವೆ ಸಮಾರಂಭಗಳಿಗೂ ಅಂದರೆ ಒಂದೊಂದು ಇನಿಷಿಯಲ್ ಸ್ಟೇಜ್ ಇರೋದ್ರಿಂದ ನೆಕ್ಸ್ಟ್ ನಿಮ್ಮ ಒಂದು ಇದನ್ನು ನಾವು ಗೈಡೆನ್ಸ್ ಕೂಡ ತಗೊಳ್ತೀವಿ, ಮಾಧ್ಯಮದವ್ರ ಗೈಡೆನ್ಸ್ ಕೂಡ. ನಿಮಗೂ ಸಾಕಷ್ಟು ಮಾಹಿತಿ ಇರ್ತವೆ, ನಮಗಿಂತ ಜಾಸ್ತಿ ನೀವೆಲ್ಲ ಕಡೆ ಅಡ್ಡಾಡೋದ್ರಿಂದ ನಿಮಗೆ ಮಾಹಿತಿ ಇರ್ತವೆ. ಸೊ ಎರಡನೇದು ಏನು ಅಂತಂದರೆ, ದೋಸೆನ ನಾವು ಇಲ್ಲಿ ಮೇಯ್ನ್ ನೋಡಿದ್ದು, ಆ ದೋಸೆನ ಮಸಾಲೆ ದೋಸೆನ ಪ್ಯಾಕ್ ಮಾಡಿ ಕೊಡಬೇಕಾದ್ರೆ ಮೇಲ್ನೋಡೋಕ್ಕೆ 2 ಬಾಳೆ ಎಲೆ ಯೂಸ್ ಮಾಡಿದರು. ಆದರೆ ಫುಲ್ ಆ ಬಾಳೆ ಎಲೆ ಆ ದೋಸೆನ ಕವರ್ ಆಗಿರಲಿಲ್ಲ. ಇನ್ನುಳಿದಿದ್ದು ಅರ್ಧ ಭಾಗ ನ್ಯೂಸ್ ಪೇಪರ್ ಕವರ್ ಆಗಿತ್ತು. ಆ ನ್ಯೂಸ್ ಪೇಪರನ್ನು ನಾವು ಮಾರಬೇಕಾದ್ರೆ ಅವನು ಒಂದು ಗಲೀಜು ಇದಕ್ಕೋ ಏನೋ ಹಾಕೊಂಡು ಹೋಗಿರ್ತಾರೆ, ಅದನ್ನ ನೆಲಕ್ಕೆ ಹಾಕೊಂಡೆಲ್ಲ ತುಳಿದಿರ್ತಾರೆ. ನಮ್ಮನೆಲ್ಲೇ ನ್ಯೂಸ್ ಪೇಪರ್ ಎಷ್ಟೊಂದು ಸತಿ ನೆಲಕ್ಕೆ ಬಿದ್ದಿರುತ್ತೆ, ಅದನ್ನೇ ತೆಗೆದು ಕೊಟ್ಟಿರ್ತೀವಿ. ಅಂಥ ಪೇಪರನ್ನು ಕೂಡ ಪ್ಯಾಕಿಂಗ್ ಯೂಸ್ ಮಾಡ್ತಾ ಇದ್ದಾರೆ. ಸೊ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಗ್ರಾಹಕರನ್ನು ವ್ಯಾಪಾರಸ್ಥರು ದೇವ್ರ ಥರ ನೋಡಬೇಕು. ಅದೇ ರೀತಿ ಇಲ್ಲಿ ಬರೋ ಗ್ರಾಹಕರು ಕೂಡ ಅಂಗಡಿನಲ್ಲಿ ಸ್ವಚ್ಛತೆ ಇದೆಯಾ, ಯಾವ ಥರ ಪ್ಯಾಕ್ ಮಾಡಿಕೊಡ್ತಾ ಇದ್ದಾರೆ, ಅವ್ರ ಕೈಯೆಲ್ಲ ನೋಡಬೇಕು, ಗ್ಲೌಸ್ ಯೂಸ್ ಮಾಡ್ತಾ ಇದ್ದಾರಾ ಅಥವಾ ಯಾವ ಥರ ಇದೆ ಅವ್ರ ಹಾವಭಾವ, ಅವ್ರನ್ನ ಎಣ್ಣೆ ಕುಡ್ಕೊಂಡು ಬಂದಿದ್ದಾರಾ, ಹೆಂಗೆ ಎಲ್ಲ ನೋಡಿಕೊಂಡು ಗ್ರಾಹಕರು ಕೂಡ ಅಲ್ಲಿದು ಒಂದು ಹೈಜಿನನ್ನು ಅಂದರೆ ಸ್ವಚ್ಛತೆನ ನೋಡಿಕೊಂಡು ಬಂದು ಊಟ. ನೆಕ್ಸ್ಟು ಪೇಪರು, ಪ್ಲಾಸ್ಟಿಕ್ ಪ್ಲೇಟು, ಪೇಪರ್ ಪ್ಲೇಟ್ಸು ಎಲ್ಲದಕ್ಕೂ ಒಂದು ಕಡಿವಾಣ ಹಾಕ್ತೀವಿ. ಅಡಿಕೆ ಪಟ್ಟೆ ಅಥವಾ ಬಾಳೆ ಎಲೆ ಏನಕ್ಕೆ ಅಂದರೆ 2 ನಮಗೆ ಇದರಿಂದ ಉಪಯೋಗ ಇದೆ. ಸೊ ಗ್ರಾಹಕರ ಅಂದರೆ ಸಾರ್ವಜನಿಕರ ಆರೋಗ್ಯಕ್ಕೂ ಒಂದು ಒಳ್ಳೆಯದು ಅಡಿಕೆ ಪಟ್ಟೆ ಮತ್ತು ಬಾಳೆ ಎಲೆ ಯೂಸ್ ಮಾಡೋದ್ರಿಂದ. ಮತ್ತು ರೈತರಿಗೂ ನಾವು ಇದರಿಂದ ಉತ್ತೇಜನ ನೀಡ್ದಂಗೆ ಆಗುತ್ತೆ. ಮತ್ತು ನಮ್ಮ ಕಸ ಈ ಬಾಳೆ ಎಲೆ ಎಲ್ಲ ಹಸಿ ಕಸಕ್ಕೆ ಬರುತ್ತೆ, ಅದನ್ನು ಬೇಗ ಗೊಬ್ಬರ ಮಾಡ್ಬೋದು. ಈ ಪ್ಲಾಸ್ಟಿಕ್ಕು ಪೇಪರ್ ಪ್ಲೇಟ್ಸ್ ಎಲ್ಲ ಯೂಸ್ ಮಾಡೋದ್ರಿಂದ ಅದು ಡ್ರೈ ವೇಸ್ಟಿಗೆ ಬರುತ್ತೆ, ಒಣ ಕಸಕ್ಕೆ. ಅದನ್ನು ನಾವು ಡಿಸ್ಪೋಸ್ ಮಾಡೋದು ತುಂಬ ಕಷ್ಟ ಆಗ್ತಾ ಇದೆ. ನಮಗೆ ಇಲ್ಲಿ ನಾನಾ ಥರ ಉಪಯೋಗಗಳು ಇದ್ದಾವೆ, ಅನಾನುಕೂಲಗಳು ಇದ್ದಾವೆ ಇವರು ಉಪಯೋಗಿಸೋದ್ರಿಂದ. ಇನ್ನು ಮುಂದೆ ಆದ್ರೂ ಇನ್ನು ಎಲ್ಲ ಕಡೆ ನಾವು ಹೋಟೆಲ್ಲು, ಬೇಕ್ರಿ, ಮಾಲ್ಗಳು, ಏನು ಶಾಪಿಂಗ್ ಮಾಲ್ ಏನೇನಿದೆ ಎಲ್ಲ ಕಡೆ 100% ರೇಡ್ ಅಂತೂ ಇರುತ್ತೆ. ಯಾಕೆ ಈ ಸ್ಟ್ರೀಟ್ಗಳನ್ನು ಫಸ್ಟು ಮಾಡ್ಕೊಂಡ್ವಿ ಅಂತಂದರೆ, ಬಸ್ಸಿಗೆ ಹೋಗೋರು, ಹಳ್ಳಿಗೆ ಹೋಗೋ ಜನ ಎಲ್ಲ ಇಲ್ಲಿ ಬಂದಷ್ಟು ಕಾಲೇಜ್ ಸ್ಟೂಡೆಂಟ್ಸ್, ಅತಿ ಹೆಚ್ಚು ಕಾಲೇಜ್ ಸ್ಟೂಡೆಂಟ್ಸನ್ನು ನೋಡಿದ್ದೀವಿ. ಆಮೇಲೆ ಹಾಸನಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡಿರೋರ ಸಂಖ್ಯೆನೂ ಅತಿ ಹೆಚ್ಚು ಯಂಗ್ಸ್ಟರೇ ಇದ್ದಾರೆ, ಅದರಲ್ಲೂ ಕಾಲೇಜ್ ಸ್ಟೂಡೆಂಟ್ಸೇ ಇದ್ದಾರೆ. ಅವರು ಮನೆಯಿಂದ ಊಟ ತಂದಿರಲ್ಲ, ಅರ್ಜೆಂಟಿಗೆ ಓಡಿ ಬರ್ತಾರೆ, ಫುಡ್ ಸ್ಟ್ರೀಟಲ್ಲಿ ಏನು ಸಿಗುತ್ತೆ ಅದನ್ನು ತಿಂದ್ಕೊಂಡು ಹೋಗ್ತಾ ಇದ್ದಾರೆ. ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತಲ್ಲ. ಕನಿಷ್ಠ ಈ ಮುಖಾಂತರ ಮಾಧ್ಯಮದವರು ಈ ಥರ ಇದು ಮಾಡೋದ್ರಿಂದ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಿದೆ. ಯಾಕೆಂದರೆ ನಾನು MG ರೋಡಲ್ಲಿ ದಿನನಿತ್ಯ ಓಡಾಡೋ ರಸ್ತೆ. ನಾನು ಇಷ್ಟು ದಿವಸ ನಾವು ವಿಸಿಟ್ ಮಾಡೋಕ್ಕೂ ಮುಂಚೆ ನಮಗೆ ಕಾರನ್ನ ಅಂದರೆ ಟ್ರಾಫಿಕ್ ಜಾಮ್ ಆಗ್ತಾ ಇತ್ತು ಅಲ್ಲಿ ಯಾವಾಗ್ಲೂ. ಈಗ ನಾವು ವಿಸಿಟ್ ಮಾಡಾದ್ಮೇಲೆ 50% ಟ್ರಾಫಿಕ್ ಕಡಿಮೆ ಆಗಿದೆ. ಅಲ್ಲಿಗೆ ಜನಕ್ಕೆ ಅವೇರ್ನೆಸ್ಸು ಬಂದಿದೆ. ಸೋಂಬೇರಿತನ ಮಾಡಬೇಡಿ, ಆದಷ್ಟು ಮನೆಯಲ್ಲಿ ಗೃಹಿಣಿಯರು ಆದಷ್ಟನ್ನ ಅಡುಗೆ ಮಾಡಿ ಕೊಡಿ. ಮ್ಯಾಕ್ಸಿಮಮ್ ಮನೆ ಊಟ ಮಾಡೋದಕ್ಕೆ ಪ್ರಯತ್ನ ಪಡಿ. ನಾವೆಲ್ಲ ಬರೀ ತಿಳಿಸಾರು ಅನ್ನ ತಿನ್ಕೊಂಡು ಹಳ್ಳಿಯಿಂದ ರಾಶಿ ತಿನ್ಕೊಂಡು ಬಂದೆ ಇವತ್ತು ಈ ಶಕ್ತಿಶಾಲಿಯಾಗಿರೋದು. ಇದಂತೂ ನನ್ನ ಅನುಭವ ಕೂಡ. ಈಗಿನ ಫುಡ್ಡಿಗೂ ಹಿಂದೆ ನಾವು ತಿಂತಾ ಇದ್ದಿದ್ದ ಫುಡ್ಡಿಗೂ ಭಾರಿ ವ್ಯತ್ಯಾಸ ಇದೆ. ಅದರಲ್ಲೂ ಮ್ಯಾಕ್ಸಿಮಮ್ ಹೆಣ್ಮಕ್ಳು ಇತ್ತೀಚೆಗೆ ರೀಲ್ಸು, ಮೇಕಪ್ಪು, ಬ್ಯೂಟಿ ಪಾರ್ಲರು, ಬರೀ ಇದಕ್ಕೆ ಜಾಸ್ತಿ ಸಮಯನ ವ್ಯರ್ಥ ಮಾಡ್ತಾ ಇದ್ದೀರಾ. ಅದನ್ನು ಬಿಟ್ಟು ಮನೇಲಿರೋ ಇವ್ರುಗಳಿಗೆ ಒಂದು ಇದನ್ನ ಅಡುಗೆ ಮಾಡಿ ಮನೇಲಿರೋರ ಆರೋಗ್ಯ, ನಿಮ್ಮ ಆರೋಗ್ಯ ಎಲ್ಲ ಕಾಪಾಡ್ಕೊಳ್ಳಿ ಅಂತ ಕೇಳ್ಕೊಳಕ್ಕೆ. ಮೈಸೂರು ದಸರಾ ಉದ್ಘಾಟನೆ ಸಾಹಿತಿ ಬಾನು ಮುಸ್ತಕ್ ನೇತೃತ್ವ ವಹಿಸಬಾರದು ಎಂದು ಪ್ರತಿಷ್ಠಾನದ ಅಧ್ಯಕ್ಷ ವಿಶ್ವನಾಥ್ ದೀಕ್ಷಿತ್ ಆಗ್ರಹಿಸಿದ್ದಾರೆ.
ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನಮ್ಮ ಸಂಸ್ಕೃತಿ ಆಚಾರ ವಿಚಾರಗಳಿಗೆ ಗೌರವ ನೀಡದ ಬಾನು ಮುಷ್ತಾಕ್ ಅವರಿಂದ ದಸರಾ ಉದ್ಘಾಟನೆ ನಡೆಯುವುದು ಸೂಕ್ತವಲ್ಲ. ಕನ್ನಡ ತಾಯಿ ಭುವನೇಶ್ವರಿ, ಅರಿಶಿನ ಕುಂಕುಮ, ದೀಪಗಳು ಹಾಗೂ ಕನ್ನಡ ಧ್ವಜಗಳ ಬಗ್ಗೆ ಗೌರವವಿಲ್ಲದ ವ್ಯಕ್ತಿ ಈ ಮಹೋತ್ಸವದ ಉದ್ಘಾಟನೆ ಮಾಡುವುದು ಕಳವಳಕಾರಿ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ ಅವರು, ಬಾನು ಮುಷ್ತಾಕ್ ಅವರಿಗೆ ಪ್ರತಿಷ್ಠಾನದ ವತಿಯಿಂದ ಅಧಿಕೃತ ಪತ್ರ ಕಳುಹಿಸಿ ದಸರಾ ಉದ್ಘಾಟನೆ ಹಿಂತೆಗೆದುಕೊಳ್ಳುವಂತೆ ಮನವಿ ಮಾಡುವುದಾಗಿ ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಪ್ರತಿಷ್ಠಾನದ ಪದಾಧಿಕಾರಿಗಳಾದ ತೇಜಸ್ ಗೌಡ, ರಾಘವೇಂದ್ರ, ಭರತ್, ಸೀತಾರಾಮ್ ಸೇರಿದಂತೆ ಇತರರು ಹಾಜರಿದ್ದರು. ಭರತ್ ನಿರ್ದೇಶಕರು, ಸಂಚಾಲಕರು ತೇಜಸ್ವಿಯವರು, ಸಂಚಾಲಕರು ತೇಜಸ್ವಿಯವರು, ತೇಜಸ್ ಕೂಡ ಸಂಚಾಲಕರು, ಸೀತಾರಾಮ್ ನಿರ್ದೇಶಕರು, ಇಷ್ಟು ಜನ ಇವತ್ತು ಇಲ್ಲಿ ಉಪಸ್ಥಿತಿದ್ದೀವಿ. ಅವರಿಗೆ ದಸರಾ ಶುಭವನ್ನ ಕೋರ್ತಾ ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವ ಏನು ಉದ್ಘಾಟನೆ ಆಗ್ತಾ ಇದೆ, ಅದು ಒಂದು ಕೇವಲ ಸಾಂಸ್ಕೃತಿಕ ಕಾರ್ಯಕ್ರಮ ಅಲ್ಲ, ಅದು ಧಾರ್ಮಿಕ ಕಾರ್ಯಕ್ರಮದಿಂದ ಉದ್ಘಾಟನೆಯಾಗಿ ಚಾಲನೆ ಆಗಿ ಮಿಕ್ಕೆಲ್ಲ ಕಾರ್ಯಕ್ರಮವು ಕೂಡ ಅದರ ಅಡಿಯಲ್ಲಿ ಉದ್ಘಾಟನೆ ಆಗಿ ನಂತರದಲ್ಲಿ ಚಾಲನೆ ಆಗ್ತದೆ. ಯಾರು ಬುಕ್ಕರ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಸಾಹಿತಿ, ಅವರು ಅನ್ಯ ಧರ್ಮೀಯರಾಗಿದ್ದು ನಮ್ಮ ಹಿಂದೂ ಸನಾತನ ಸಂಸ್ಕೃತಿಯ ಪರಂಪರೆಯ ಕಾರ್ಯಕ್ರಮ ಇದೆ, ಅದನ್ನು ಅವರು ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಪ್ರತಿಷ್ಠಾನ ತುಂಬ ತೀವ್ರ ವಿರೋಧವನ್ನು ವ್ಯಕ್ತಪಡಿಸುತ್ತದೆ. ಏಕೆಂದರೆ ಬಹುಸಂಖ್ಯಾತರಾಗಿರ್ತಕ್ಕಂಥ ಭಾರತದಲ್ಲಿ ಯಾವುದೇ ಜಾತಿಯ ಧರ್ಮದ ಭೇದಗಳು ಎಲ್ಲರೂ ಕೂಡ ಪರಸ್ಪರ ಅನ್ಯೋನ್ಯದಿಂದ ವಿಶ್ವಾಸಪೂರ್ವಕವಾಗಿ ಜೀವನವನ್ನು ಇಲ್ಲಿ ನಡೆಸ್ತಾ ಇದ್ದಾರೆ. ಅಲ್ಪಸಂಖ್ಯಾತರು ಕೂಡ ಬದುಕಲಿಕ್ಕೆ ನಾವು ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ನಮ್ಮದೇ ನೆಲದಲ್ಲಿ ಅವರು ಕೂಡ ನಾವು ಯಾವ್ಯಾವ ಭೇದ ಭಾವಗಳಿಂದ ಈಗ ಬದುಕನ್ನು ಅವರು ಪಡ್ಕೊಂಡಿದ್ದಾರೆ. ಆದರೆ ದಸರಾ ಮಹೋತ್ಸವ ಅಂತಕ್ಕಂಥದ್ದು ವಿಶೇಷವಾಗಿ ಹಿಂದೂ ಧಾರ್ಮಿಕ ಆಚರಣೆ ಇದು. ಭಾರತ ಮಾತೆಯಲ್ಲಿ ತಾಯಿ ಚಾಮುಂಡೇಶ್ವರಿಗೆ ಅವರು ಪುಷ್ಪಾರ್ಚನೆ ಮಾಡಬೇಕಾಗ್ತದೆ, ಪೂಜೆಯನ್ನು ಸಲ್ಲಿಸಬೇಕಾಗ್ತದೆ. ಅವರು ಆ ಸಮಯದಲ್ಲಿ ಸ್ವತಃ ಅವರು ಆತ್ಮಸಂತೋಷಪೂರ್ವಕವಾಗಿ ಒಪ್ಪಿದ್ದಲ್ಲಿ ನಮ್ಮ ಯಾವುದೇ ಅಡ್ಡಿ ಇಲ್ಲ. ಆದರೆ ಯಾವುದೋ ಒಂದು ನಿಯಂತ್ರಣ ಇಟ್ಕೊಂಡು ಬಂದು ಅಲ್ಲಿ ಅವರು ಧಾರ್ಮಿಕ ಕಾರ್ಯಕ್ರಮ ಭಾಗವಹಿಸೋದಕ್ಕೆ ನಾವು ತೀವ್ರ ಆಕ್ಷೇಪವನ್ನು ಕೂಡ ನಾವು ವ್ಯಕ್ತಪಡಿಸಬೇಕಾಗ್ತದೆ. ಏಕೆಂದರೆ ಬಹುಸಂಖ್ಯಾತ ಹಿಂದೂಗಳ ನಂಬಿಕೆ ಶ್ರದ್ಧೆ ಹೆಸರಿದ್ರೆ ಚಾಮುಂಡೇಶ್ವರಿ ಬೆಟ್ಟ ಮತ್ತು ತಾಯಿ ನೂರಾರು ವರ್ಷಗಳಲ್ಲೂ ಕೂಡ ನಿರಂತರವಾಗಿ ಪ್ರತಿ ಶುಕ್ರವಾರ ಇರ್ಬೋದು, ವಿಶೇಷ ಆಷಾಢ ಶುಕ್ರವಾರಗಳಿರ್ಬೋದು, ಕಾಲ್ನಡಿಗೆ ಇರ್ಬೋದು, ಅಥವಾ ಬೇರೆ ಬೇರೆ ಅವರವರ ಭಾವನೆಗಳ ಮುಖಾಂತರವಾಗಿ ಬೆಟ್ಟಕ್ಕೆ ಹೋಗಿ ಪೂಜೆಯನ್ನು ಜನಗಳು, ನಮ್ಮ ನಾಡಿನ ಜನಗಳು ಸಲ್ಲಿಸ್ತಾ ಇದ್ದಾರೆ, ಭಕ್ತಿಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಅವರ ಶಕ್ತಿಗೆ ತಕ್ಕ ಹಾಗೆ. ಆದರೆ ಅವರು ಒಂದು ಉದ್ಘಾಟನೆ ಮಾಡ್ತಕ್ಕಂಥ ನಮ್ಮ ಹಿಂದೂ ಸಮಾಜದ ಬೇರೆ ಬೇರೆ ಗಣ್ಯ ವ್ಯಕ್ತಿಗಳಿದ್ದರು, ಅವ್ರನ್ನ ಆಹ್ವಾನ ಮಾಡಿದರೆ ನಮ್ಗೆ ಯಾವುದೇ ಥರದ ವಿರೋಧ ವ್ಯಕ್ತಪಡಿಸ್ತಕ್ಕಂಥ ಅನಿವಾರ್ಯ ಸೃಷ್ಟಿಯಾಗುತ್ತಿಲ್ಲ. ಆದರೆ ಇವರು ಕರ್ನಾಟಕ ರಾಜ್ಯ ಸರ್ಕಾರ ಬಾನು ಮುಷ್ತಾಕ್ ಅವ್ರನ್ನ ಸಾಹಿತ್ಯವನ್ನು ಆಹ್ವಾನ ಮಾಡಿದೆ. ಸಾಹಿತ್ಯ ಅನ್ನೋದಕ್ಕೆ ನಮಗೆ ಯಾವುದೇ ಖಂಡಿತ ವಿರೋಧ ಇಲ್ಲ. ಅವರು ಕನ್ನಡ ಭಾಷೆ ಬಗ್ಗೆ ಇರ್ತಕ್ಕಂಥ ಅಭಿಮಾನ ಇರ್ಬೋದು, ಕನ್ನಡದ ಲೇಖನಗಳಿರ್ಬೋದು, ಯಾವುದಕ್ಕೂ ನಮಗೆ ವಿರೋಧ ಇಲ್ಲ. ಆದರೆ ತಾಯಿ ಭುವನೇಶ್ವರಿನ ಒಪ್ಪದಿರ್ತಕ್ಕಂಥವ್ರು ಅವ್ರ ನಿಲುವಲ್ಲಿ ಒಬ್ಬ ಅರ್ಶನ ಕುಂಕುಮ ಇರ್ಬೋದು, ನೀವು ಭುವನೇಶ್ವರನ ಕೆಟ್ಟಾಕಿದ್ದೀರಿ ಅಂತಕ್ಕಂಥ ಒಂದು ಬಂಧನದಲ್ಲಿ ಅವ್ರು ಮಾತಾಡ್ತಕ್ಕಂಥ ಈ ದೃಶ್ಯಾವಳಿ ಇದೆ. ಅವರು ಹೇಗೆ ಒಪ್ಕೊಳ್ತಾರೆ ಚಾಮುಂಡೇಶ್ವರಿ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ. ಹಾಗೆ ಜೊತೆಗೆ ನಿನ್ನೆ ಮದ್ದೂರು PMAY ಮನೆ ಹಂಚಿಕೆ ಅವ್ಯವಹಾರ ವಿರೋಧಿಸಿ ಸಕಲೇಶಪುರ ಬಿಜೆಪಿ ವತಿಯಿಂದ ಜಿಲ್ಲಾ ಪಂಚಾಯಿತಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು.
ಬಡವರ ದುಡ್ಡನ್ನು ನುಂಗಿ ನೀರು ಕುಡಿದಿರುವ ಅಧಿಕಾರಿಗಳಿಗೆ ಪ್ರಧಾನಮಂತ್ರಿ ಅವರ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ಬಡವರ ದುಡ್ಡನ್ನು ನುಂಗಿ ನೀರು ಕುಡಿದಿರುವ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ. ಬಡವರ ವಸತಿಯನ್ನು ನುಂಗಿ ನೀರು ಕುಡಿದಿರುವ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ. पार्टी के भारतीय जनता पार्टी के ಸರ್ಕಾರಕ್ಕೆ ಭ್ರಷ್ಟಾಧಿಕಾರಿಗಳನ್ನು ಪೋಷಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ ಬೇಕೇ ತನಿಖಾ ಹೋರಾಟ ಯಾತಕ್ಕಾಗಿ ಹೋರಾಟ ವಸತಿ ಯೋಜನೆಯಲ್ಲಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ ಹಾಸನ ಜಿಲ್ಲೆಯಲ್ಲಿ 3 ಕೋಟಿಗೂ ಹೆಚ್ಚು ಭ್ರಷ್ಟಾಚಾರ. ಅದರಲ್ಲೂ ಕೂಡ ಸಕಲೇಶಪುರದಲ್ಲಿ ಅತಿ ಹೆಚ್ಚು, ನನ್ನಂದ 2.5 ಕೋಟಿಗೂ ಮಿಗಿಲಾದಂಥ ಭ್ರಷ್ಟಾಚಾರ ಸಕಲೇಶಪುರದಲ್ಲಿ ಆಗಿದೆ. ಇಡೀ ಹಾಸನ ಜಿಲ್ಲೆಯಲ್ಲೇ ಈ ಭ್ರಷ್ಟಾಚಾರ ಆಗಿದೆ. ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ ಒಬ್ಬ ಮನೆಯ ಬೆನಿಫಿಷರಿಗೆ ಹಾಕ್ತಕ್ಕಂಥ ಹಣವನ್ನು ಬೇರೆ ಯಾರಿಗೂ ಹಣವನ್ನು ಹಾಕಿ ಅದ್ರ ಮುಖಾಂತರ ಲೂಟಿ ಕೆಲಸ ಮಾಡ್ತಕ್ಕಂಥವನ್ನು ಅಧಿಕಾರಿಗಳು ಮಾಡಿದ್ದಾರೆ. ನಾವು ಕಳೆದ ಮಂತ್ರಿಗಳು ಜಿಲ್ಲೆಗೆ ಬಂದಂಥ ಸಂದರ್ಭದಲ್ಲಿ ಮಂತ್ರಿಗಳಿಗೂ ಮನವಿ ಕೊಟ್ಟಿದ್ವಿ, ಜಿಲ್ಲಾಧಿಕಾರಿಗಳಿಗೂ ಕೂಡ ಮನವಿ ಕೊಟ್ಟಿದ್ವಿ, ಸಿಒಗೂ ಕೂಡ ಮನವಿಯನ್ನು ಕೊಟ್ಟಿದ್ದೀವಿ. ಆದರೆ ಇವತ್ತು ತನಕ ಯಾವುದೇ ಅಧಿಕಾರಿಗಳ ಮೇಲೆ ಕ್ರಮ ಆಗಿಲ್ಲ. ನಮ್ಮ ಉದ್ದೇಶ ಒಂದೇ, 4 ವರ್ಷದಿಂದನೂ ಕೂಡ ಮನೆಗಳು ಬಂದಿಲ್ಲ. ಅದರಲ್ಲೂ ಕೂಡ ಇವರು 2.5 ವರ್ಷದಿಂದ ಯಾವುದೇ ಮನೆಗಳನ್ನು ಕೂಡ ಹಾಸನ ಜಿಲ್ಲೆಗೆ ಕೊಟ್ಟಿರ್ತಕ್ಕಂಥ ನಮಗಂತೂ ಕಂಡಿಲ್ಲ. ಇಂಥ ಕಷ್ಟ ಸಂದರ್ಭದಲ್ಲಿ ಬಡವರಿಗೆ ಮನೆ ಇಲ್ದಲೇ ಗುಡಿಸ್ತಲ್ಲಿ ವಾಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಂದಿರತಕ್ಕಂಥ ಮನೆಯಲ್ಲಿ ಹಣವನ್ನು ನುಂಗಿ ನೀರು ಕುಡಿತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ಉದ್ದೇಶ PDO ಇಂದ ಹಿಡಿದು CO ಇಂದ ಹಿಡಿದು ಯಾರೋ ಇದಕ್ಕೆ ನೋಡಲ್ ಅಧಿಕಾರಿ ಇದನ್ನು ಅದರಿಂದ ಹಿಡಿದು ಯೋಜನಾ ನಿರ್ದೇಶಕರಿಂದ ಹಿಡಿದು ಚೀಫ್ ಅಕೌಂಟ್ಸ್ ಆಫೀಸರ್ ತನಕ ಯಾರ್ಯಾರು ಲಾಗಿನನ್ನು ಮಿಸ್ಯೂಸ್ ಆಗಿದೆ, ಯಾರ್ಯಾರು ಮಿಸ್ಯೂಸ್ ಮಾಡಿ ಪೇಮೆಂಟ್ ಮಾಡಿದ್ದಾರೆ ಎಲ್ಲರನ್ನೂ ಕೂಡ ತಲೆದಂಡ ಆಗಬೇಕು. ಇದು ಎನ್ಕ್ವೈರಿ ಆಗಬೇಕು. ಯಾರು ತಪ್ಪು ಮಾಡಿದ್ದಾರೆ ಅವ್ರನ್ನ ಜೈಲಿಗೆ ಹಾಕಬೇಕು ಅಂತಕ್ಕಂಥ ನಮ್ಮೆಲ್ಲರ ಉದ್ದೇಶ. ಏಕೆಂದರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಯಾರು ಕಡು ಬಡವರಿದ್ದಾರೆ ಅವ್ರನ್ನ ಗುರುತಿಸಿ ಆನ್ಲೈನಲ್ಲಿ ಮನೆನ ಸೆಲೆಕ್ಷನ್ ಮಾಡಿ ಹಣ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಬಡವರ ಮನೆಯನ್ನು ಬಿಡದಲೆ ಲೂಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಕೂಡಲೇ ಅಮಾನತು ಮಾಡಬೇಕು. ಇವರೇನಾದ್ರು ಇವತ್ತು ಅಮಾನತು ಮಾಡಲಿಲ್ಲ ಅಂತ ಹೇಳಿದ್ರೆ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದ ಹೋರಾಟ ಆಗುತ್ತೆ. ಪ್ರತಿಯೊಬ್ಬ ಬಡವನು ಬೀದಿಗೆ ಬರ್ತಕ್ಕಂಥ ದಿನ ದೂರ ಇಲ್ಲ. ಇವತ್ತೇ ನಾವು ಹೇಳ್ತೀವಿ, ಮೊದಲು ಅಮಾನತು ಮಾಡಿ ತನಿಖೆ ಮಾಡಿಸಿ ಯಾರು ತಪ್ಪು ಮಾಡಿದಾರೋ ಜೈಲಿಗೆ ಹಾಕಬೇಕು ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತೀವಿ. ನಾವು ಯೋಜನೆ ಅಡಿಯಲ್ಲಿ ಈಗೇನು ಸೂರು ಇಲ್ದವ್ರಿಗೆ ಎಲ್ಲರಿಗೂ ಇಡೀ ರಾಷ್ಟ್ರಾದ್ಯಂತ ಇರ್ತಕ್ಕಂಥ ನಾಗರಿಕರಿಗೆ ಯಾರೊಬ್ಬರು ಯಾವುದೇ ಟೆಂಟಲ್ಲಾಗಲಿ ಅಥವಾ ನಿರಾಶ್ರಿತರಾಗಿರಬಾರ್ದು ಅನ್ನೋಂಥ ದೃಷ್ಟಿಯಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯನ್ನು ಸ್ಥಾಪಿಸಿರುವಂಥದ್ದು. ಅದರಲ್ಲಿ ನೇರವಾಗಿ ಡೈರೆಕ್ಟಾಗಿ ಬೆನಿಫಿಷರೀಸಿಗೆ ಆ ಒಂದು ಅನುದಾನವನ್ನು ಮನೆ ಕಟ್ಟೋದಕ್ಕೋಸ್ಕರ ಕೊಡುವಂಥದ್ದು. ಇಂಥದ್ರಲ್ಲಿ ಟೆಕ್ನಿಕಲ್ ಗ್ರೌಂಡ್ಸನ್ನು ಇಟ್ಕೊಂಡು, ಅಂದರೆ GPS ಲೊಕೇಶನ್ ಕೊಡಬೇಕಾಗಿರ್ಬೋದು ಅಥವಾ ಅವ್ರ ಅಕೌಂಟ್ನ ಅದನ್ನು ಟ್ಯಾಗ್ ಮಾಡೋಂಥದ್ರಲ್ಲಿರ್ಬೋದು, ಪಂಚಾಯತ್ PDO ಇಂದ ಹಿಡಿದು ಇದು ಮೇಲೆ ಅಂತಿಮವಾಗಿ ಬರೋವಂಥದ್ದು ಚೀಫ್ ಅಕೌಂಟ್ಸ್ ಆಫೀಸರ್ವರೆಗೂ ಹೋಗುತ್ತೆ. ಇವರು ಎಲ್ಲೆಲ್ಲಿದ್ದಾರೆ ನೋಡಲ್ ಆಫೀಸರ್ಸು, ಇದಕ್ಕೆ ಸಂಬಂಧಪಟ್ಟಂಗೆ ಪ್ರತಿಯೊಬ್ಬರಿಗೂ ಒಂದೊಂದು ಲಾಗಿನ್ ಇದೆ. ಆ ಲಾಗಿನನ್ನು ಹಿಡ್ದಲೆ ಏನೋ ಇಲ್ಲಿ ವೈಫಲ್ಯ ಯಾರ ಮೇಲಿದೆ ಅಂತ ಹೇಳ್ದಲೆ, ಅಂದರೆ ಸರ್ಕಾರದಿಂದ ಬರೋವಂಥ ದುಡ್ಡನ್ನೇ ನೇರವಾಗಿ ಒಬ್ಬ ಬೆನಿಫಿಷರಿಗೆ, ಅಂದರೆ ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್, ಅಂದರೆ DBT ಅನ್ನೋಂಥದ್ದು ಏನು ತಂದಿದ್ದಾರೆ ಯೋಜನೆ, ಅದನ್ನು ಮೀರಿ ಭ್ರಷ್ಟಾಚಾರವನ್ನು ಇವರು ಕಡೆಯ ವ್ಯಕ್ತಿಗೂ ತೊಗೊಂಡೋಗೋವಂಥ ಮಟ್ಟಕ್ಕೆ ರಾಜ್ಯ ಸರ್ಕಾರದ ಆಶ್ರಯದಡಿಯಲ್ಲಿ ಅಧಿಕಾರಿಗಳು ಇದನ್ನು ಮುಟ್ಟಿಸೋವಂಥ ಕೆಲಸ ಮಾಡ್ತಾಯಿದ್ದಾರೆ. ಇದ್ರ ಬಗ್ಗೆ ಕಳೆದ ಒಂದು ವಾರದಿಂದ ಹಲವಾರು ತಾಲೂಕುಗಳಲ್ಲಿ, ಅದರಲ್ಲಿ ನಮ್ಮ ಸಕಲೇಶಪುರ ಕ್ಷೇತ್ರದಲ್ಲೇ ಸುಮಾರು 93 ಮನೆಗಳಷ್ಟು ಒಂದು ವ್ಯತ್ಯಾಸವನ್ನು ಮಾಡಿರೋವಂಥದ್ದು. ಅದನ್ನು ಯಾವುದೋ ಭಾಗದಲ್ಲಿ ಎಷ್ಟು ವ್ಯವಸ್ಥಿತ ಪಿತೂರಿ ನಡೆದಿದೆ ಅಂತಂದರೆ, ಒಂದು ತಾಲೂಕಲ್ಲೇ ಬೇರೆ ಭಾಗದಲ್ಲಿ ಅದನ್ನು ಮನೆಯನ್ನು ಅಲೋಕೇಟ್ ಮಾಡಿಸೋವಂಥದ್ದು ಮಾಡೋದು ಮತ್ತು ಅವರಿಗೆ ದುಡ್ಡು ಟ್ರಾನ್ಸ್ಫರ್ ಆಗೋವಂಥದ್ದು. ಅಂದರೆ ಕೇಂದ್ರ ಸರ್ಕಾರದಿಂದ ದುಡ್ಡು ಬರುತ್ತೆ ಮತ್ತು ಫಲಾನುಭವಿಗಳಿಗೆ ಬೇರೆ ಒಂದು ಇನ್ಯಾರೋ ಕ್ಷೇತ್ರದಲ್ಲಿ ಅವ್ರಿಗೆ ಅವಶ್ಯಕತೆ ಇಲ್ಲದವ್ರನ್ನ ತೋರಿಸಿ ಅವ್ರ ಅಕೌಂಟಿಗೆ ದುಡ್ಡನ್ನು ಕೊಟ್ಟು ಆ ದುಡ್ಡನ್ನು ಹಿಂಪಡೆಯುವಂಥ ಒಂದು ವ್ಯವಸ್ಥಿತವಾದಂಥ ಪಿತೂರಿ. ಪ್ರಾಯಶಃ ಇದು ಬೆಳಕಿಗೆ ಬಂದಿರೋಂಥ ಒಂದು ವಿಧಾನಸಭಾ ಕ್ಷೇತ್ರ ನಮ್ಮ ಜಿಲ್ಲೆಯಲ್ಲೇ ಈಗ 3-4 ಕಡೆ, ಈಗಾಗಲೇ ಬೇಲೂರು ಇರ್ಬೋದು, ಆಲೂರು ಸಕಲೇಶ್ಪುರ ಇರ್ಬೋದು, ಅರಸೀಕೆರೆ ಇರ್ಬೋದು,
ಇಲ್ಲೆಲ್ಲ ಹೊರ ಹೊಮ್ಮಿರುವಂಥದ್ದು. ಹಿಂಗೆ ಈ ರಾಜ್ಯಾದ್ಯಂತ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತ್ತು ರಾಷ್ಟ್ರಾದ್ಯಂತ ಯಾವ ದೊಡ್ಡ ಮಟ್ಟದ ಹಗರಣ ಇದು ಆಗ್ತಿರ್ಬೋದು. ಕೇಳಕ್ಕೆ ಮಾತ್ರ ಇಲ್ಲಿ 3 ಕೋಟಿ ಹಗರಣ ಅಂತ ಅನಿಸ್ತಾ ಇದ್ರು ಇಡೀ ರಾಷ್ಟ್ರ ವ್ಯಾಪ್ತಿಯಲ್ಲಿ ನೀವು ಯೋಚನೆ ಮಾಡಿದ್ರೆ ಸಾವಿರಾರು ಕೋಟಿ ಲೂಟಿ ಹೊಡೆಯುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ನಡೀತಿರುವಂಥ ಇಂಥ ಭ್ರಷ್ಟಾಚಾರಕ್ಕೆ ನಿರಂತರವಾಗಿ ನಮ್ಮ ಶಾಸಕರುಗಳ ಮುಖೇನ ನಾವು ಮನವಿಯನ್ನು ಹೋದ ವಾರ ಮಾನ್ಯ ಜಿಲ್ಲಾ ಸಚಿವರಿಗೂ ಸಹ ಕೊಟ್ಟಿದ್ದೇವೆ. ಇದ್ರ ಬಗ್ಗೆ ಕ್ರಮ ತಗೋಬೇಕು ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಗಮನ ತರುವಂಥದ್ದಾಗಿದೆ ಮತ್ತು CEO ಜಿಲ್ಲಾ ಪಂಚಾಯತ್ CEO ಗಮನ ತರುವಂಥದ್ದಾಗಿದೆ. ಆದರೆ ಈ ನಿಟ್ಟಿನಲ್ಲಿ ಯಾವುದೇ ಕ್ರಮ ಆಗುವಂಥದ್ದಾಗಲಿ ಸಾರ್ವಜನಿಕರಿಗೆ ನ್ಯಾಯ ಒದಗಿಸುವಂಥ ರೀತಿಯಲ್ಲಿ ಪಾರದರ್ಶಕವಾಗಿ ಒಂದು ತನಿಖೆ ಆಗುವಂಥ ನಂಬಿಕೆ ನಮ್ಗೆ ಬರದೇ ಇರೋ ಕಾರಣಕ್ಕೆ ಈ ಹೋರಾಟವನ್ನು ಇವತ್ತು ಜಿಲ್ಲಾ ಪಂಚಾಯತ್ ಎದುರುಗಡೆ ಮಾಡಬೇಕು ಅಂತೇಳಿ ನಮ್ಮ ಶಾಸಕರ ನೇತೃತ್ವ ತೀರ್ಮಾನ ಮಾಡಿದ್ದೀವಿ. ಇದಕ್ಕೆ ನ್ಯಾಯ ಸಿಗದೇ ಹಂತದಲ್ಲಿ ಮುಂದಿನ ದಿನಮಾನಗಳಲ್ಲಿ ಇದನ್ನು ರಾಜ್ಯ ಮಟ್ಟಕ್ಕೂ ತೊಗೊಂಡೋಗ್ತೇವೆ. ನ್ಯಾಯ ಸಿಗುವವರೆಗೂ ನಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮೂಳೆ ತಜ್ಞ ಡಾಕ್ಟರ್ ಹರೀಶ್ ಎಂಕೆ ಅವರು ಸತತ 1 ವರ್ಷಗಳ ಕಾಲ ಕರ್ತವ್ಯಕ್ಕೆ ಗೈರು ಹಾಜರಾಗಿರುವ ಕುರಿತು ಶಾಸಕ ಎ ಮಂಜು ಆಕ್ರೋಶ ವ್ಯಕ್ತಪಡಿಸಿದರು. ಸಭೆಯಲ್ಲಿ ವೈದ್ಯರ ಹಾಜರಾತಿ ವಿಚಾರ ಪ್ರಸ್ತಾಪವಾದಾಗ ಡಾಕ್ಟರ್ ಹರೀಶ್ ಸುಳ್ಳು ದಾಖಲೆ ನೀಡಿ ರಜೆ ಮೇಲೆ ತೆರಳಿರುವುದು ಬೆಳಕಿಗೆ ಬಂತು. ಇದರಿಂದ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸ್ವಾಮಿಗೌಡ ಅವರಿಗೆ ಶಾಸಕರು ತರಾಟೆಗೆ ತೆಗೆದುಕೊಂಡು ಶಿಸ್ತು ಕ್ರಮ ಜರುಗಿಸಲು ಸರ್ಕಾರಕ್ಕೆ ಪತ್ರ ಬರೆಯುವಂತೆ ಸೂಚಿಸಿದರು. ಆಸ್ಪತ್ರೆಯ ಕಾಯಕಲ್ಪ ಕ್ಷೀಣಿಸಿದ್ದು, ಸಾರ್ವಜನಿಕರಿಗೆ ಸಮರ್ಪಕ ಚಿಕಿತ್ಸೆ ದೊರೆಯುತ್ತಿಲ್ಲ. ಗರ್ಭಿಣಿಯರನ್ನ ಹೆರಿಗೆಗಾಗಿ ಹೊರ ಆಸ್ಪತ್ರೆಗೆ ಕಳಿಸುತ್ತಿರುವುದು ಖಂಡನೀಯ ಎಂದು ಅಸಮಾಧಾನ ವ್ಯಕ್ತಪಡಿಸಿದ ಶಾಸಕರು, ವೈದ್ಯಕೀಯ ವೃತ್ತಿ ದೇವರಿಗೆ ಸಮಾನ. ವೈದ್ಯರು ಮತ್ತು ನರ್ಸ್ಗಳು ಸಮಯಕ್ಕೆ ಸರಿಯಾಗಿ ಕರ್ತವ್ಯ ನಿರ್ವಹಿಸಬೇಕು ಎಂದು ಎಚ್ಚರಿಕೆ ನೀಡಿದರು. ವೈದ್ಯರು ಹಾಗೂ ಸಿಬ್ಬಂದಿಯ ಹಾಜರಾತಿ ದಾಖಲೆಗಳನ್ನು ಪಡೆದು ಸರ್ಕಾರದ ಗಮನಕ್ಕೆ ತರುವುದಾಗಿ ತಿಳಿಸಿದ ಅವರು, ಡಾಕ್ಟರ್ ಹರೀಶ್ ಅವರ ನಿರಂತರ ಗೈರು ಹಾಜರಾತಿ ಕುರಿತು ಆರೋಗ್ಯ ಸಚಿವರಿಗೆ ಪತ್ರ ಬರೆದು ಕ್ರಮಕ್ಕೆ ಆಗ್ರಹಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಸಭೆಯಲ್ಲಿ ರಕ್ಷಣಾ ಸಮಿತಿ ಉಪಾಧ್ಯಕ್ಷ ರಘು, ಸದಸ್ಯರಾದ ಪತ್ರಕರ್ತ ಗಣೇಶ್ ಶೆಟ್ಟಿ ಅರಕಲಗೂಡು, ಬಣ್ಣದಹಳ್ಳಿ ಗಣೇಶ್, ಜಬೀಹುಲ್, ಆಶಾ ಗೋಪಾಲ್, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಪುಷ್ಪಲತಾ, ವೈದ್ಯಾಧಿಕಾರಿ ಡಾಕ್ಟರ್ ಸ್ವಾಮಿಗೌಡ, ಡಾಕ್ಟರ್ ದೀಪಕ್ ಹಾಗೂ ಡಾಕ್ಟರ್ ಸುನಿಲ್ ಉಪಸ್ಥಿತರಿದ್ದರು. ಈ ತಿಂಗಳಲ್ವಾ ಎಲ್ಲ ಇಲ್ಲಿ 25 ತೋರಿಸ್ತಾ ಇದೆ. ಯಾವತ್ತ ರಿಪೋರ್ಟಿಂಗ್ ಅವರು ನಡೀಲಿ 11 ಗಂಟೆ 9 ನಿಮಿಷಕ್ಕೆ ಬಂದವರು. ಟೈಮಾ 10 ಗಂಟೆ 7 ನಿಮಿಷಕ್ಕೆ ಬಂದವರು. ಟೈಮಾ 10 ನಾವು ಎಷ್ಟು ಗಂಟೆಗೆ ಬರಬೇಕು? 20 ಗಂಟೆಗೆ ಬಂದೇ ಇಲ್ಲ. 30ನೇ ತಾರೀಕು 9:51 ಬಂದರೆ 31ಕ್ಕೆ 9 ಗಂಟೆ 2 ನಿಮಿಷಕ್ಕೆ ಬಂದರು. ದೀಪಕ್ 0000000 ಇದು ಜಿಯೋ ಫೆನ್ಸಿಂಗ್ ಮಾಡಿಬಿಟ್ಟು ಮೊಬೈಲ್ ಬೇಸ್ಡ್ ಅಟೆಂಡೆನ್ಸಿಗೆ ಹೇಳಿದ್ದಾರೆ ಸರ್. ಇದರಲ್ಲಿ ಹಾಕ್ಬೇಕು ಅಂತ ಯುವರ್ ಓನ್ ಕನ್ವೀನಿಯಂಟ್. ಸರ್ಕಾರಿ ಆರೋಗ್ಯ ರಕ್ಷಾ ಸಮಿತಿಯ ಸಭೆಯನ್ನು ಇವತ್ತು ಮಾಡಿದ್ದೀವಿ. ಬಹುಶಃ ನಾವು ಒಂದು ಕಡೆಯಿಂದ ನೋಡಿದಾಗ ಐ ಆಮ್ ನಾಟ್ ಹ್ಯಾಪಿ. ಇಲ್ಲಿ ಮಾಡ್ತಾ ಇರ್ತಕ್ಕಂಥ ಆಪ್ರೇಷನ್ಸ್ ಇರ್ಬೋದು, ಅವರು ಕೇವಲ ದಿನಕ್ಕೆ ಒಂದಂತೂ ಕೂಡ ಇಲ್ಲಿ ಹೆರಿಗೆ ಆಗಿಲ್ಲ. ಕೇವಲ 359 ಆಗಿದ್ದಾರೆ. ಹಿಂದೆಲ್ಲ ಸುಮಾರು 800-700 ಆಗ್ತಾ ಇರ್ತಕ್ಕಂಥ ತಿಂಗಳುಗಳನ್ನ ವರ್ಷದಲ್ಲಿ ನಾವು ನೋಡಿದ್ದು. ನಾವು ಶಾಸಕರಿಗೆ ಕಡಿಮೆ ಆಗಿರೋದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಅವರು ಬೇರೆ ಥರ ಬೇಜವಾಬ್ದಾರಿ ಉತ್ತರ ಕೊಟ್ಟಿದ್ದಾರೆ. ಈಗ ನನಗೆ ನೋಡಿರೋ ಪ್ರಕಾರ ಪರ್ಮನೆಂಟಾಗಿ ಅಧಿಕಾರಿಗಳು ಬಯೋಮೆಟ್ರಿಕ್ಗಳು ಬರದೇ ಇರ್ತಕ್ಕಂಥದ್ದು ನನ್ನ ಗಮನಕ್ಕೆ ಬಂದಿದೆ. ಅದು ಬಯೋಮೆಟ್ರಿಕನ್ನು ತೆಗೆಸ್ತಾ ಇದ್ದೀನಿ. ಅವ್ರು ಯಾರ್ಯಾರು ಬಯೋಮೆಟ್ರಿಕ್ಸ್ ಪ್ರಕಾರ ಇಲ್ಲಿಗೆ ಹಾಸ್ಪಿಟ್ಲಿಗೆ 9 to 4:30 ಅವ್ರು ಪರ್ಮನೆಂಟಾಗಿ ಇರಬೇಕು ಅಂತ ನಿಯಮ ಇದೆ. ಅದು ನಿಯಮ ಮೀರಿ ಅವರು ಬೇರೆ ಕಡೆ ಪ್ರಾಕ್ಟೀಸ್ ಮಾಡಿರ್ತಕ್ಕಂಥದ್ದು ನನ್ನ ಗಮನಕ್ಕೆ ಬಂದ ಮೇಲೆ ಇವತ್ತು ಅದನ್ನು ತೆಗೆಸಿದ್ದೀನಿ.
ಅವರು ಬೇರೆ ಏನಾದ್ರು ಮಾಡ್ಕೊಳ್ಳಿ 9 to 4:30 ನಮ್ಮ ಆಸ್ಪತ್ರೆಯಲ್ಲಿ ಪೂರ್ಣವಾಗಿ ಕೆಲಸ ಮಾಡ್ತಕ್ಕಂಥ ಜವಾಬ್ದಾರಿ ಅವರು ಅದನ್ನು ಮಾಡಿಲ್ಲ ಅಂತಕ್ಕಂಥದ್ದು ನಮ್ಮ ಸಮಿತಿಗೆ ಗಮನಕ್ಕೆ ಬಂದಿದೆ. ಅದನ್ನು ಕೂಡಲೇ ಸರ್ಕಾರ ಗಮನಕ್ಕೆ ತಂದು ಅವರಿಗೆ ಏನು ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ ಒಂದು ಸೂಚನೆಯನ್ನು ಕೊಡಿಸ್ತೀವಿ. ಜೊತೆಗೆ ಕದೀಬ್ ಅವರು ಇಲ್ಲಿಗೆ ನಮ್ಮ ಆಸ್ಪತ್ರೆಗೆ ಅವರು ತಂದೆ ಹೆಸರಲ್ಲಿ ಈ ಬಟ್ಟೆ ನಮಗಿರ್ತಕ್ಕಂಥ ಯಂತ್ರನ ಕೊಡಬೇಕು ಅಂದೇನು ರಿಕ್ವೆಸ್ಟ್ ಮಾಡಿದ್ದು ಅವ್ರ ಹತ್ರ ಮಾತಾಡಿದ್ದು ಅವರು ಒಪ್ಕೊಂಡಿದ್ದಾರೆ. ಅವ್ರ ಹೆಸರಲ್ಲಿ ಆ ದಾನವನ್ನು ಸ್ವೀಕರಿಸಿ ಅವ್ರ ತಂದೆ ಹೆಸರು ಕೂಡ ಹಾಕ್ತೀವಿ. ಥ್ಯಾಂಕ್ ಯು. ಏನಾದರೂ ಡಾಕ್ಟರ್ ಹರೀಶ್ ಅವರು ತಪ್ಪು ಮಾಹಿತಿಯನ್ನು ಕೊಟ್ಟು ಯಾವುದೋ ನರ್ಸಿಂಗ್ ಹೋಮ್ನಲ್ಲಿ ಇದ್ದಂಥ ಒಂದು ಸರ್ಟಿಫಿಕೇಟನ್ನು ಕೊಟ್ಟು ಅವರು ಈ ರಜವನ್ನು ಪಡ್ಕೊಂಡಿದ್ದಾರೆ. ಅದನ್ನು ರಜಾ ಕೊಡ್ತಕ್ಕಂಥದ್ದು ತಪ್ಪು. ಆ ರೀತಿ ಸರ್ಟಿಫಿಕೇಟ್ ಕೊಟ್ಟು ಅದ್ಮೇಲೆ ರಜಾ ಮಂಜೂರು ಮಾಡಿರ್ತಕ್ಕಂಥದ್ದು ತಪ್ಪು. ಅವರಿಬ್ಬರ ಮೇಲೂ ಕೂಡಲೇ ತಗೋಬೇಕು ಅಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾರೆ. ರೈತರು ಜಮೀನು ಹರಾಜು ತಡೆಗಾಗಿ ಕಾವೇರಿ ಗ್ರಾಮೀಣ ಬ್ಯಾಂಕ್ ಮುಂದೆ ಟೆಂಟ್ ಹಾಕಿ ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದರು. ಇವ್ರದೊಂದಿದೆ ಅವ್ರದೊಂದಿದೆ ಅವರೆಲ್ಲ ಕೂತು ಮಾತಾಡಬೇಕು. ಆಮೇಲೆ ಇಲ್ಲಿ ವರಿಷ್ಠ ಏನಿದ್ರೆ ಅವ್ರು ತೀರ್ಮಾನ ಅಯೋಗ್ಯ ತಾಂಬಂದ ಹಿಂದಕ್ಕೆ ಬರೋಣ ಖರೇಂಜಿ ಮ್ಯಾನೇಜರ್ ಮಾತಾಡೋದು ಮಾತಾಡ್ತೀವಿ ಭಾಷಣ ಮಾಡ್ತೀನಿ. ಬಂದೆ 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 ಬಾಯ್ಲಿ ನಿಮಗೆ ಪವರ್ಸ್ ಇದ್ದರೆ ಮಾತಾಡಿ ಪೊಲೀಸ್ ಆಫೀಸರ್ ರೈತರಿಗೆ. ಇಫ್ ಯು ಹ್ಯಾವ್ ನೋ ಪವರ್ ಯು ಕಾಲ್ ಹಿಮ್. ಆಯ್ತು ಸರ್. ಹಲೋ ಸರ್. ಮನುಷ್ಯ ಕದ್ದೊಯ್ದಾನೆ ಅಂತ ಲೆಕ್ಕ ಆಯ್ತು. ಒಂದ್ಸಲ ಎಲ್ಲ ಸಂದರ್ಭದಲ್ಲಿ ನಾವು ಗೌರವ ಕೊಡಬೇಕು, ಅವ್ರ ಹತ್ರ ಮಾತಾಡಬೇಕು, ನಮ್ಮ ತಿಳುವಳಿಕೆ ತಿಳ್ಕೊಂಡು ಅವ್ರ ತಿಳುವಳಿಕೆ ಹೇಳ್ಬೇಕು. ಅವ್ರು ಇರಬೇಕಾಯ್ತು ಗಂಡಸಾಗಿದ್ರೆ. ಆಯ್ತು ಹೋಗಿ ಅಲ್ಲಿ ಅವ್ರಿಗೆ ಮಾತಾಡ್ತಿಲ್ಲ. ಜಿಲ್ಲಾ ಕರ್ನಾಟಕ ಬ್ಯಾಂಕ್ ಶಾಖೆಯಿಂದ ಇಡೀ ಜಿಲ್ಲೆಯಲ್ಲಿ ಕೃಷಿ ಸಂಬಂಧಿತವಾದ ಕೊಟ್ಟಿರ್ತಕ್ಕಂಥ ಸಾಲಗಳನ್ನು ವಸೂಲು ಮಾಡಲಿಕ್ಕೆ ಅನೇಕ ರೀತಿಯ ಕಾಯ್ದೆಗಳನ್ನು ಬಳಸಿ ರೈತರನ್ನು ಒಕ್ಕಲೆಬ್ಬರಿಸುವ ಕ್ರಮವನ್ನು ವಿರೋಧಿಸಿ ನಾವಿವತ್ತು ಚಳುವಳಿ ಮಾಡ್ತಾಯಿದ್ವಿ. 19/2/1919 ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿ ಬಿಡುಗಡೆ ಮಾಡಿರ್ತಕ್ಕಂಥ ಪತ್ರ. ಇದರಲ್ಲಿರ್ತಕ್ಕಂಥ ರೈತನ ಸಾಲ ನೀವು ಎಲಿಜಿಬಲ್ ಫಾರ್, ನೀವು ಸಾಲ ಮನ್ನಾ ಮಾಡಲಿಕ್ಕೆ ಅರ್ಹತೆ ಇದೆ ಅಂತ ಹೇಳಿ ಈ ಪತ್ರಿಕೆಯನ್ನು ಕೊಟ್ಟಿದ್ದಾರೆ. ಇದಾದ ಮೇಲೆ ಅದೇ ರೈತ ಸಾಲದ ಹೊರೆ ಜಾಸ್ತಿ ಆಗಿ, ಅವನ ಹೆಸರೇನಮ್ಮ, KP ರಾಜೇಗೌಡ ನೇಣು ಹಾಕ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಸಾಲ ಜಾಸ್ತಿ ಆಗಿ, ಕುಂದೂರು ಹೋಬಳಿ. ಅದಾದ ಮೇಲೆ ಅವ್ರ ಹೆಂಡತಿ ಕ್ಯಾನ್ಸರ್ ಬಂದು ಆ ಅಮ್ಮ ಗಡ್ಡ ಸತ್ತ ನೋವು ಮತ್ತು ಸಾಲದ ಸುಸ್ತಿ ಜಾಸ್ತಿ ಆಗಿ ಆ ಅಮ್ಮನಿಗೆ ಕ್ಯಾನ್ಸರ್ ಬಂದು ಆ ಅಮ್ಮನೂ ತೀರ್ಕೊಂಡಿದೆ. ಅವರ ಮಗಳೇ ಇವರು. ಉಳಿದಿರ್ತಕ್ಕಂಥ ಈ ಒಬ್ಬಳು ಮಗಳು ಈಗ ಇಡೀ ಸಾಲಕ್ಕೆ ಗ್ರಾಮೀಣ ಬ್ಯಾಂಕ್ ಹರಾಜನ್ನು ತಂದು ಸರ್ಫೇಸಿ ಆ್ಯಕ್ಟ್ ಪ್ರಕಾರ ಭೂಮಿ ಹರಾಜಿಟ್ಟಿದ್ದಾರೆ. ಇಡೀ ಕುಟುಂಬವನ್ನು ಬೀದಿ ಮೇಲೆ ಹಾಕ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ಅದಕ್ಕೆ ನಮ್ಮ ಹೋರಾಟ. ಭಾಳಷ್ಟು ಜನ ಹಾಸನ ಜಿಲ್ಲೆಯ ರೈತರು ಒನ್ ಟೈಮ್ ಸೆಟ್ಲ್ಮೆಂಟ್ ಅಂದರೆ ಏಕಗಂಟು ಸಾಲ ತೀರುವಳಿ ವ್ಯವಸ್ಥೆಯಲ್ಲಿ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಏಕಗಂಟು ತೀರುವಳಿ ವ್ಯವಸ್ಥೆಯನ್ನು ಜಾರಿ ಮಾಡಿಗಾಲೇ 15 ವರ್ಷದಿಂದ ಜಾರಿಯಲ್ಲಿದೆ ಕಾಯ್ದೆ. ಆದರೆ ಗ್ರಾಮೀಣ ಬ್ಯಾಂಕ್ ಮಾತ್ರ ನಾವು ಮಾತ್ರ ಮಾಡಲ್ಲ ಅಂತ ಹಠ ಮಾಡ್ತಿದ್ದಾರೆ. ಬಟ್ ಎಕ್ಸೆಪ್ಟ್
ಗ್ರಾಮೀಣ ಬ್ಯಾಂಕ್ ಆಲ್ ಅದರ್ ಬ್ಯಾಂಕ್ಸ್ OTS ಅನ್ನು ಇವತ್ತು ಜಾರಿ ಇಟ್ಟು ಎಲ್ಲ ಸಾಲಗಳ ಬಡ್ಡಿ, ಸುಸ್ತಿ ಬಡ್ಡಿ, ಹರಾಜು ನೋಟಿಸು ಎಲ್ಲವನ್ನೂ ಕೂಡ ಮನ್ನಾ ಮಾಡಿ ಬರೀ ಅಸಲು ಕಟ್ರಪ್ಪ ಸಾಕು ಅಂತ ಹೇಳಿ ಇವತ್ತು ಮಾಡ್ತಾಯಿದ್ದಾರೆ. ನಿನ್ನೆ ಕೂಡ ನಾವು ಮುಖ್ಯಮಂತ್ರಿಯವರನ್ನು ಭೇಟಿ ಮಾಡಿ ಮಾತಾಡಿದ್ದೇವೆ. ಮುಖ್ಯಮಂತ್ರಿಯವರು ಕೂಡ ಅದಕ್ಕೆ ಬದ್ಧರಿದ್ದಾರೆ. ಆದರೆ ಬ್ಯಾಂಕ್ಗಳು ಕೊಟ್ಟಿರೋ ಸರ್ಕಲನ್ನು ಮುಚ್ಚಿಟ್ಟು ರೈತರನ್ನ ಗೋಳುವಿಕೆ ಕೆಲಸ ಮಾಡ್ತಾಯಿದೆ. ಇದನ್ನು ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಯಾವುದೇ ಕಾರಣಕ್ಕೆ ಈ ರೀತಿ ರೈತರ ಮೇಲೆ ಗದಪ್ರಹಾರ ಮಾಡಿ ಕಾನೂನನ್ನು ಮುಚ್ಚಿಟ್ಟು, ಸವಲತ್ತುಗಳನ್ನು ಮುಚ್ಚಿಟ್ಟು, ಕಾನೂನನ್ನು ಹೆದರಿಸಿ ಬೆದರಿಸಿ ರೈತರನ್ನ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಈ ಕೃತ್ಯವನ್ನು ಖಡಾಖಂಡಿತವಾಗಿ ರಾಜ್ಯಾದ್ಯಂತ ಖಂಡಿಸ್ತೀವಿ. ಇಡೀ ರಾಜ್ಯಾದ್ಯಂತ ಗ್ರಾಮೀಣ ಬ್ಯಾಂಕ್ಗಳು ಎಲ್ಲೆಲ್ಲಿದ್ದಾವೆ ಎಲ್ಲ ಶಾಖೆಗಳ ಎದುರುಗಡೆ ನಾವು ನಿರಂತರ ಹೋರಾಟವನ್ನು ಮಾಡಬೇಕಾಗುತ್ತೆ. ಕೂಡಲೇ ಗ್ರಾಮೀಣ ಬ್ಯಾಂಕ್ ಎಚ್ಚೆತ್ತುಕೊಂಡು, ನಾನು ಗ್ರಾಮೀಣ ಬ್ಯಾಂಕ್ ಅಂದರೆ ಅದು ಹಳ್ಳಿಯ ಬ್ಯಾಂಕ್ಗಳೇ, ನಾವು ಅದನ್ನು ಗ್ರಾಮೀಣ ಬ್ಯಾಂಕಿಗೆ ಒಂದು ಎಕ್ಸಾಮ್ಟನ್ನು ಕೊಡ್ತೇವೆ. ಆ ಕೂಡಲೇ ಇವತ್ತು ಈ ಹರಾಜು ಪ್ರಕ್ರಿಯೆಯನ್ನು ನಿಲ್ಲಿಸಬೇಕು. ಏಕಗಂಟು ತೀರುವಳಿಯಲ್ಲಿ ಸಾಲವನ್ನು ಋಣಮುಕ್ತರನ್ನಾಗಿ ಮಾಡಿ ರೈತರಿಗೆ ಬೇಬಾಕಿ ಪತ್ರವನ್ನು ಕೊಡಬೇಕು. ಯಾವುದೇ ಸುಸ್ತಿ ಇರುವುದಿಲ್ಲ ಅಂಥೇಳಿ ಪತ್ರ ಕೊಡಬೇಕು. ಅಲ್ಲಿವರೆಗೂ ನಾವು ಈ ಚಳವಳಿಯನ್ನು ಮುಂದುವರಿಸ್ತೀವಿ. ರೈತ ಹೋರಾಟಕ್ಕೆ ಚನ್ನಪುರ ಕುಂದೂರು. ನಮ್ಮಪ್ಪನ ಹೆಸರು KP ರಾಜೇಗೌಡ. ಅವರು ಟ್ಯಾಕ್ಟ್ರದ್ದು ಸಾಲ, ಬೆಳೆ ಮತ್ತು ಕೃಷಿಗೆ ಸಂಬಂಧಪಟ್ಟ ಸಾಲ ತೊಗೊಂಡಿದ್ರು ಟ್ಯಾಕ್ಟ್ರದ್ದು. ಅದು ಅವರು ಪದೇ ಪದೇ ನೋಟಿಸ್ ಕಳಿಸಿ ನಮ್ಮಪ್ಪನೂ ಸೂಸೈಡ್ ಮಾಡಿಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದು ಇದೆಲ್ಲ ಆಗಿತ್ತು. ಆವಾಗಲೇ ಮನ್ನಾ ಮಾಡಿ ಇದು ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ಕೊಂಡ್ವಿ. ಅವರು ಅದು ಏನು ಪರಿಹಾರನೂ ಮಾಡಲಿಲ್ಲ, ಏನೂ ಮಾಡಲಿಲ್ಲ. ನೋಟಿಸ್ ಕೊಡ್ತಾನೆ ಇದ್ರು. ಇವಾಗ ಎಲ್ಲ ಅಮ್ಮನೂ ಹುಷಾರಿಲ್ದಲ್ಲ, ಕ್ಯಾನ್ಸರಿಂದನೂ ಅವರು ತೀರ್ಕೊಂಡಿದ್ದಾರೆ. 1 ವರ್ಷ ಆಗಿದೆ. ಆವಾಗಲೂ ಕೇಳ್ಕೊಂಡ್ವಿ OTGS ಏನಾದ್ರು ಮಾಡಿ ನಮಗೊಂದು ಸೆಟ್ಲ್ಮೆಂಟ್ ಮಾಡಿಕೊಡಿ, ನಾವು ಕ್ಲಿಯರ್ ಮಾಡ್ಕೋತೀವಿ ಅಂತ. ಅದೂ ಮಾಡಲಿಲ್ಲ ಅವರು, ಮನ್ನಾನೂ ಮಾಡಲಿಲ್ಲ. ಇವಾಗಲೂ ನಾನು ಮೊನ್ನೆನೂ ಹೋಗಿ ಕೇಳಿದ್ದೀನಿ ಬ್ಯಾಂಕಲ್ಲಿ, ನಾನು ಏನಿದೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ ನನಗೆ ಅಂತ ಹೇಳ್ಬಿಟ್ಟು. ಅಸಲು ಕಟ್ತೀನಿ ನಾನು, ಅದನ್ನು ಕ್ಲಿಯರ್ ಮಾಡಿಕೊಡಿ ನಾನು ಅಂತ. ಅವ್ರು ಆದ್ರೂ ಏನೂ ಮಾಡಿಲ್ಲ. ಇವಾಗೆಲ್ಲ ಜಮೀನು ಹರಾಜು ಮಾಡ್ತೀನಿ ಅಂತ ಆನ್ಲೈನಲ್ಲಿ ಇದು ಮಾಡ್ತಿದ್ದಾರೆ. ಸಾಲ ಮನ್ನಾ ಆಗಬೇಕು. OTS ವ್ಯವಸ್ಥೆಯಲ್ಲಿ ಅವ್ರದ್ದು ಸಂಪೂರ್ಣ ಅದೇ ಇವಾಗ ಅದು ಫುಲ್ ಏನಿದೆ, ಅದು ಅಸಲು ಏನಿದೆ ಅದನ್ನು ಕಟ್ತೀನಿ. ನಾನು ಸಾಲ ಮನ್ನಾ ಮಾಡಿಕೊಡಿ ಅಂತಲೇ ಇದು ಮಾಡ್ಕೊಂಡಿದ್ದು. ಅಪ್ಪ ಇದಾಗಿಂದನೂ ಅದು ಮನ್ನಾ ಅಂತ ಎಲ್ಲ ಬಂದಿತ್ತು. ನಾವು ಹಂಗಾಗಿ ಅವ್ರು ಮನ್ನಾ ಮಾಡ್ಕೋತಾರೆ ಅಂತ ಇದು ಮಾಡಿದ್ವಿ. ಅವ್ರೇನು ಮಾಡೇ ಇಲ್ಲ, ಬ್ಯಾಂಕ್ ಅವರು ಪ್ರೋಸೆಸ್ ಏನು ಮಾಡಿಲ್ಲ. ಬರೋದು ನೋಟಿಸ್ ಎಲ್ಲ ಕಟ್ತಾನೆ ಇದ್ರು ಇಷ್ಟು ದಿನ. ಆಮೇಲೆ ಅಮ್ಮಂಗೂ ಸೀರಿಯಸ್ ಆದಾಗಲೂ ನಾವು ಕರ್ಕೊಂಡೋಗಿ ಕೇಳಿದ್ದೀವಿ, ಇದು ಮಾಡಿಕೊಡಿ ಒಂದು. ಅವ್ರಿಗೂ ಹುಷಾರಿಲ್ಲ, ಏನಿಲ್ಲ. ಅಲ್ಲಿ ಬಟ್ ಜಮೀನಲ್ಲೂ ಆನೆ ಕಾಟ, ಫುಲ್ ಆನೆ ಗಲಾಟೆ. ಏನು ಜಮೀನು ಏನು ಮಾಡ್ತಾಯಿಲ್ಲ. ಟ್ಯಾಕ್ಟ್ರನ್ನೂ ಎಲ್ಲ ತೊಗೊಂಡೋಗಿದ್ರು ಅವರು. ಒಂದ್ಸಲ ಬಿಡಿಸ್ಕೊಂಡ್ವಿ ಅದನ್ನು. ಅದಕ್ಕೋಸ್ಕರ ಇವಾಗ ನಾನು ಲಾಸ್ಟ್ ಟೈಮು ಕೇಳಿದೆ, ಒಂದು ಅಸಲು ಏನಿದೆ ಅದನ್ನು ಕೊಟ್ಬಿಟ್ಟು ಕ್ಲಿಯರ್ ಮಾಡ್ಕೋತೀನಿ, ನಾನು ಇದು ಮಾಡಿಕೊಡಿ ಅಂದರೆ ಅವರು ಏನೂ ಅದನ್ನು ಮಾಡಿಲ್ಲ. ಇವಾಗ ನನಗೆ ಅದನ್ನು ಕ್ಲಿಯರ್ ಮಾಡಿಕೊಡ್ಬೇಕು. ನಿಮ್ಮ ಹೆಸರು? ಪಲ್ಲವಿ. ಬೇಲೂರು ತಾಲೂಕು ತೋಟಗಾರಿಕೆ ಇಲಾಖೆ ವತಿಯಿಂದ ಆಯೋಜಿಸಲಾಗಿದ್ದ ಯಂತ್ರೋಪಕರಣ ವಿತರಣೆ ಕಾರ್ಯಕ್ರಮದಲ್ಲಿ ಶಾಸಕ HK ಸುರೇಶ್ ಉದ್ಘಾಟಿಸಿದರು. ಪಟ್ಟಣದ ಹೊರವಲಯದಲ್ಲಿರುವ ಕೊನ್ನೆರಲು ತೋಟಗಾರಿಕೆ ಸಸ್ಯ ಕ್ಷೇತ್ರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಸುರೇಶ್, ನಾನು ಜನರಿಂದ ಆಯ್ಕೆಯಾಗಿ ಬಂದಿರುವೆ. ಜನರ ಹಿತಕ್ಕಾಗಿ ಮಾತ್ರ ಕೆಲಸ ಮಾಡುವೆ. ಭ್ರಷ್ಟಾಚಾರದಲ್ಲಿ ತೊಡಗಿರುವ ಸಿಬ್ಬಂದಿಗಳಿಗೆ ಕಿರುಕುಳ ನೀಡುವ ಮತ್ತು ಜನರೊಂದಿಗೆ ದರ್ಪದಿಂದ ವರ್ತಿಸುವ ಅಧಿಕಾರಿಗಳಿಗೆ ಬೇಲೂರು ಕ್ಷೇತ್ರದಲ್ಲಿ ಜಾಗವಿರುವುದಿಲ್ಲ ಎಂದು ಪರೋಕ್ಷವಾಗಿ ಬೇಲೂರು BEO ವಿರುದ್ಧ ವಾಗ್ದಾಳಿ ನಡೆಸಿದ ಅವರು, ಒಳ್ಳೆಯ ಕೆಲಸ ಮಾಡುವ ಅಧಿಕಾರಿಗಳಿಗೆ ಶಬಾಷ್ ನೀಡಲಾಗುತ್ತದೆ, ಆದರೆ ಕೆಟ್ಟ ಕೆಲಸ ಮಾಡುವವರನ್ನ ಜನರ ಮುಂದೆ ಬಯಲಿಗೆಳೆಯಲಾಗುವುದು. ತೋಟಗಾರಿಕೆ ಮತ್ತು ಕೃಷಿ ಇಲಾಖೆಗಳು ರೈತರ ಹಿತಕ್ಕಾಗಿ ನೇರವಾಗಿ ಕೆಲಸ ಮಾಡುವ ಇಲಾಖೆಗಳಾಗಿವೆ. ಫಲಾನುಭವಿಗಳಿಗೆ ಸೌಲಭ್ಯಗಳನ್ನು ನೇರವಾಗಿ ಮನೆಯ ಬಾಗಿಲಿಗೆ ತಲುಪಿಸಬೇಕು ಎಂದು ಸೂಚಿಸಿದರು. ಕಾರ್ಯಕ್ರಮದಲ್ಲಿ ತಾಲೂಕು ಬಿಜೆಪಿ ಮಂಡಲ ಅಧ್ಯಕ್ಷ ಸಂಜು ಕೌರಿ, ರೈತ ಮುಖಂಡ ಬಸವರಾಜು, ಬೆರಟೆಮನೆ ಸುರೇಶ್, ರಮೇಶ್, ಮೋಹನ್, ಧರ್ಮೇಗೌಡ, ಸಂಗಪ್ಪ ಸೇರಿದಂತೆ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಹಾಗೂ ರೈತರು ಉಪಸ್ಥಿತರಿದ್ದರು. ಯಾವುದಕ್ಕೂ ಇಲ್ಲ, ಗೌರವವನ್ನು ಒಂದು ಕಡೆ ಇಟ್ಟು ಒಂದು ಕಡೆ ಮನುಷ್ಯ ಸ್ವಾಭಿಮಾನವನ್ನು ಇಟ್ಟರೆ ಸ್ವಾಭಿಮಾನ ಗೌರವವನ್ನು ಆಯ್ಕೆ ಮಾಡ್ಕೊಂಡು ಹಣನ ಆಯ್ಕೆ ಮಾಡ್ಕೊಳಲ್ಲ. ಇರ್ಬೋದು 1-2% ಹಣಕ್ಕೆ ಇನ್ನೊಂದಕ್ಕೆ ಆಸೆ ಪಡ್ಬೋದು, ಆದ್ರೆ ಗೌರವಕ್ಕೆ ಅವ್ರಿಗೆ ಇನ್ನೊಂದಿಷ್ಟು ಆತ್ಮತೀಶ. ಅವರು ರೈತರು ಮಕ್ಕಳು, ನಿಮಗೆ ಗೊತ್ತಿದೆ, ಇದನ್ನ ಬೆಳೆ ಕೊಡತಕ್ಕಂಥದ್ದಲ್ಲ. ಸಂದರ್ಭ ಬಂದಾಗ
ತಾವು ಸ್ಥಳ ಪರಿಶೀಲನೆ ಮಾಡಿಸಿ ರೈತರುಗಳಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥದ್ದು ಬಹು ಮುಖ್ಯವಾಗಿರ್ತಕ್ಕಂಥದ್ದು. ಹಿಂದೆ ಎಲ್ಲ ಬರೀ ನಾಟಿ ಗೊಬ್ಬರದಲ್ಲಿ ನಾವೆಲ್ಲ ಬೆಳೀತಾ ಇದ್ವು. ಆದರೆ ಇವತ್ತಿನ ಸೈನ್ಸ್ ಬಂದಿದೆ. ಇವತ್ತು ಯಾವ ಮೆಡಿಸಿನ್ ಇದು ಮಾಡ್ಬೇಕು ಅಂತಕ್ಕಂಥದ್ದು ಸಮರ್ಪಕವಾಗಿ ಯಾವುದೇ ರೈತ ಬರಲಿ, ಯಾವುದೇ ಜಾತಿ ಧರ್ಮ ಇಲ್ಲದಂಗೆ ರೈತರು ಒಂದು ಕರೆ ಮಾಡಿದರೆ ಸಾಧ್ಯವಾದರೆ ಆ ಸ್ಥಳಕ್ಕೆ ಧಾವಿಸಿ ಅವರಿಗೆ ರೈತರಿಗೆ ಆತ್ಮಸ್ಥೈರ್ಯ ತುಂಬಬೇಕು. ಯಾವ ಸಂದರ್ಭದಲ್ಲಿ ಯಾವ ಔಷಧಿಯನ್ನ ನಾವು ಸಿಂಪಡಿಸಬೇಕು ಅಂತಕ್ಕಂಥದ್ದು ಬಹು ಮುಖ್ಯವಾಗಿರ್ತಕ್ಕಂಥದ್ದು. ಇದನ್ನ ಮಾಡಿದ್ರೆ ನೀವು ಅಂದ್ರೆ ಒಂದೇ ಸಲ ಎಲ್ಲದೂ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಒಂದೊಂದಾರು ಮಾಡ್ಕೊಬರ್ಬೇಕಲ್ಲ, ನಾವು ಮಾಡ್ಕೊಬರ್ಬೇಕೋ ಬೇಡವಾ? ರಾತ್ರಿ ಹೊತ್ತು ಫೋನ್ ಮಾಡೋರ್ನ, ಅಡಿಗೆಯವ್ರ ಹತ್ರ ದುಡ್ಡು ಕಿತ್ಕೊಳ್ಳೋರ ಇಂಥವ್ರನ್ನ ನಾವು ಬಿಟ್ರೆ ನಾನೇನ್ ಕೊಟ್ಟಂಗಾಗುತ್ತೆ ಈ ಸಮಾಜಕ್ಕೆ ನ್ಯಾಯನ? ಸಮಾಜಕ್ಕೆ ನ್ಯಾಯ ಕೊಡ್ಬೇಕಲ್ವಾ? ಕೊಡ್ಬೇಕಾ ಬೇಡವಾ? ಪ್ರಶ್ನನ್ನ ಶಿಕ್ಷಿಸ್ಬೇಕಾ ಬೇಡವಾ? ಖಂಡಿಸ್ಬೇಕಾ ಬೇಡವಾ? ಪ್ರಶ್ನೆ ಜೊತೆನೆ ನಾನು ಇನ್ವಾಲ್ವ್ ಆದ್ರೆ ನ್ಯಾಯ ಕೊಡೋರ ಬೇಲಿಯೇ ತೊಲೆ ಮೇದಂಗಾಗುತ್ತೆ. ನೀವೆಲ್ಲ ಇಷ್ಟೆಲ್ಲ ಕಷ್ಟಪಟ್ಟು ಮೆಣಸನ್ನ ಬೆಳಿತೀರಾ, ಯಾವ್ದೋ ಒಂದು ಪ್ರಾಣಿ ಬಂದು ಬೇಲಿನ ಕಿತ್ಬಿಟ್ಟು ನೀವು ಕೊಟ್ಬಿಟ್ರೆ ಉಳಿಯುತ್ತಾ? ಬೆಲೆ ಉಳಿಯುತ್ತಾ? ಹಾಗಾಗಿ ಪ್ರಶ್ನನ್ನ ಶಿಕ್ಷಿಸ್ತಕ್ಕಂಥ, ಖಂಡಿಸ್ತಕ್ಕಂಥ ನೇರವಾಗಿ ನಾವು ಯಾವುದೇ ದಾಕ್ಷಣ್ಯಕ್ಕೆ ನಾವು ಇದಾಗಬಾರ್ದು. ಭ್ರಷ್ಟ ಅಧಿಕಾರಿಗಳನ್ನ ಖಂಡಿಸ್ತಕ್ಕಂಥದ್ದನ್ನ ಸಮರ್ಪಕವಾಗಿ ಗಟ್ಟಿಯ ಧ್ವನಿನಲ್ಲಿ ಅದನ್ನ ಮಾಡ್ತಕ್ಕಂಥದ್ದನ್ನ, ಉತ್ತಮ ಕೆಲಸ ಮಾಡ್ತಕ್ಕಂಥದ್ದನ್ನ ಗೌರವಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡಿದಾಗ ಮಾತ್ರ ಈ ಸಮಾಜಕ್ಕೆ ಮತ್ತೆ ನಮ್ಮ ಹೆಚ್ಚು ರೈತರಿಗೆ ಈ ಒಂದು ಕಾಳುಮೆಣಸನ್ನ ಕೊಡ್ತಕ್ಕಂಥದ್ದು, ಗಿಡಗಳನ್ನ ಕೊಡ್ತಕ್ಕಂಥದ್ದು. ಯಾಕೆಂದ್ರೆ ಇವತ್ತು ಕಮರ್ಷಿಯಲ್ ಕ್ರಾಪ್ ಅಂತ ಅಂದ್ರೆ ಕಾಫಿಗೂ ಹೆಚ್ಚಿನ ಆದ್ಯತೆ ಇದೆ. ಅದ್ರ ಜೊತೆಯಲ್ಲೇ ಮೆಣಸಿಗೂ ಸಹ ಇವತ್ತು ಆದ್ಯತೆ ಇರ್ತಕ್ಕಂಥದ್ದು. ಇವತ್ತಿನ ರೈತರು ಒಂದಿಷ್ಟು ಅಂದ್ರೆ ಮಳೆಗಳು ಈ ಸಲ ಜಾಸ್ತಿಯಾಗಿ ಇಲ್ಲ, ಆದ್ರೆ ಒಂದಿಷ್ಟು ಆ ರೈತರುಗಳು ಈ ಮಲೆನಾಡು ಭಾಗದಲ್ಲಿ ಇದಕ್ಕೆ ಕಾಫಿಗೆ ಎಷ್ಟು ನಾವು ಒತ್ತನ್ನ ಕೊಡ್ತೀವಿ, ಮೆಣಸಿಗೂ ಅಷ್ಟೇ ಒತ್ತನ್ನ ಕೊಡ್ತೀವಿ. ಹಾಗಾಗಿ ಉತ್ತಮ ತಳಿಯನ್ನ ಕೊಡ್ತಕ್ಕಂಥದ್ದು. ಅದ್ರ ಜೊತೆನಲ್ಲಿ ಅದಕ್ಕೆ ಬೇಕಾದಂತ ಕಪ್ಪು ಚುಕ್ಕಿ ರೋಗ ಬರಬಾರ್ದು, ಈ ತರದ್ದೆಲ್ಲ ಒಂದು ದೂರದೃಷ್ಟಿಯನ್ನ ಇಟ್ಕೊಂಡು ಅದನ್ನು ಸಹ ವಿತರಣೆ ಮಾಡ್ತಕ್ಕಂಥ ಕೆಲಸವನ್ನ ಇವತ್ತಾಗ್ತಾ ಇದೆ. ಅಂದ್ರೆ ನಮ್ಗೆಲ್ಲ ಗೊತ್ತಿದ್ದಂಗೆ ಕೃಷಿ ಮತ್ತೆ ತೋಟಗಾರಿಕೆ ಇಲಾಖೆ ಬಗ್ಗೆ ನನಗೆ ಅಪಾರವಾದ ಇದೆ. ಕಳೆದ ಒಂದು ವಾರದಲ್ಲಿ ಆಲಪಣ್ಣ ಕೊಬ್ಬರಿ ಸೆಡ್ಡಿಗೆ ತುಂಬಾ ಬೇಡಿಕೆ ಇದೆ. ಈ ಬೇಲೂರು ವಿಧಾನಸಭಾ ಕ್ಷೇತ್ರ ಮಲೆನಾಡು, ಅರೆಮಲೆನಾಡು, ಬಯಲುಸೀಮೆ ಇದೆಲ್ಲ ಒಂದಿಷ್ಟು ಮಲೆನಾಡು ಭಾಗಕ್ಕೆ ಸೇರುತ್ತೆ. ನಮ್ಮ ಹೆಬ್ಬಾಳಕ್ಕೆ ಹೋದ ತಕ್ಷಣ ಅದು ಮಲೆನಾಡು ಅಲ್ಲ, ಅರಮಲೆನಾಡು ಅಲ್ಲ, ಬಯಲುಸೀಮೆನೂ ಅಲ್ಲ, ಆ ಥರ ಇನ್ನೊಂದಿಷ್ಟು ಹಳೆಬೀಡು ಜಾವಗಲ್ಗೆ ಹೋದ್ರೆ ಸಂಪೂರ್ಣ ಬಯಲಿಸುವಂತ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಏನೇನು ಬೇಕು ಅಂತಕ್ಕಂಥದ್ದನ್ನ ನಾವು ಇದನ್ನ ಮಾಡ್ತಕ್ಕಂಥದ್ದು. ಕೊಬ್ಬರಿ ಸೆಡ್ ಅಂದ್ರೆ ಆ ಭಾಗದವರಿಗೆ, ಹಾಗೆ ಆ ಭಾಗದವರಿಗೆ ಒಂದಿಷ್ಟು ಕೊಬ್ಬರಿ ಸೆಡ್, ಯಾಕಂದ್ರೆ ತೆಂಗು ಜಾಸ್ತಿ ಇರೋದ್ರಿಂದ ಆ ಕೊಬ್ಬರಿ ಸೆಡ್ಡು ಸಹ 2 ಇದಿತ್ತು ಅಪ್ಲಿಕೇಶನ್ನು. ಮತ್ತೆ ಬಂದಂತ 5 ಜನ ಇದ್ರು, 5 ಜನಕ್ಕೂ ಮಾಡಬೇಕು ಅಂತಕ್ಕಂಥದ್ದನ್ನ ನಾವು ಫುಲ್ಫಿಲ್ ಮಾಡಬೇಕು ರೈತರುಗಳಿಗೆ. ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ ಎನ್ಆರ್ಐ ಕೋಟಾ ರದ್ದುಪಡಿಸಲು ಎಐಡಿಎಸ್ಒ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಭಾರಿ ಪ್ರತಿಭಟನೆ ನಡೆಸಿದರು. ಸ್ನೇಹಿತರೆ, ಇವತ್ತು ಹೇಮಾವತಿ ಪ್ರತಿಮೆ ಮುಂಭಾಗ ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆಯ ನೇತೃತ್ವದಲ್ಲಿ ಹಲವಾರು ವಿವಿಧ ಕಾಲೇಜಿನ PU ವಿದ್ಯಾರ್ಥಿಗಳು ಇಲ್ಲಿ ಬಂದು ಪ್ರತಿಭಟನೆ ನಡೆಸ್ತಾ ಇದ್ದೀವಿ. ವಿಷಯ ಏನಪ್ಪ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ
ಏನು ಸರ್ಕಾರಿ ವೈದ್ಯಕೀಯ ಕಾಲೇಜ್ಗಳಿದ್ದಾವೆ. ಆ ವೈದ್ಯಕೀಯ ಕಾಲೇಜ್ಗಳಲ್ಲಿ 15% ಸೀಟ್ಸ್ನ ಗೌರ್ಮೆಂಟ್ ಏನು ಮೆಡಿಕಲ್ ಕಾಲೇಜ್ ಸೀಟ್ಸ್ನ NRI ಆಗಿ, ಅಂದರೆ NRI ಅಂತ ಹೇಳಿ ಒಂದು ಕೋಟಾ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇನೆ 50%. ಸೊ ಆ NRI ಕೋಟಾದಡಿಯಲ್ಲಿ ಒಂದು ಸೀಟಿನ ಬೆಲೆ 25 ಲಕ್ಷ ರೂಪಾಯಿ. ಸೊ ಇವತ್ತು ಸರ್ಕಾರಿ ವೈದ್ಯಕೀಯ ಕಾಲೇಜ್ಗಳು ಇರೋದೇನೆ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳು ಕೂಡ ಮೆಡಿಕಲ್ ಎಜುಕೇಷನ್ ಮಾಡಬೇಕು, ಅವರು ಕೂಡ ಡಾಕ್ಟರ್ಗಳಾಗಬೇಕು. ಸೊ ಅವರು ಸಮಾಜಕ್ಕೆ ಸೇವೆ ಸಲ್ಲಿಸಬೇಕು, ಚಿಕಿತ್ಸೆ ಕೊಡಬೇಕು ಬಡ ಜನರಿಗೂ ಅಂತ ಹೇಳಿ. ಆದರೆ ಆ ಉದ್ದೇಶ ಇಟ್ಕೊಂಡು ಇವತ್ತೇನು ಮೆಡಿಕಲ್ ಕಾಲೇಜ್ಗಳು ಓಪನ್ ಆಗಿದೆ ಸರ್ಕಾರದಲ್ಲಿ. ಸೊ ಆ ಒಂದು ಉದ್ದೇಶನೇ ತಿರುವಾಕೋ ರೀತಿಯಲ್ಲಿ ಇವತ್ತು 15% NRI ಕೋಟಾನ ಇಂಟ್ರೊಡ್ಯೂಸ್ ಮಾಡಕ್ಕೆ ಹೊಟ್ಟಿದ್ದಾರೆ. ಈಗ 25 ಲಕ್ಷ ಒಂದು ಸೀಟಿಗೆ ಅಂತ ಹೇಳಿದ್ರೆ ಬಡ ವಿದ್ಯಾರ್ಥಿಗಳದನ್ನು ತರಕ್ಕಾಗತ್ತಾ? ಈ 15% NRI ಕೋಟನ ತರೋದ್ರ ಮೂಲಕ ಅಷ್ಟು % ವೈದ್ಯಕೀಯ ಸೀಟ್ಗಳನ್ನ ಇವತ್ತು ಬಡ ವಿದ್ಯಾರ್ಥಿಗಳಿಂದ ಕಿತ್ಕೋತಾ ಇದ್ದಾರೆ. ಇದಕ್ಕೆ ಸರ್ಕಾರ ಹೇಳುತ್ತೆ 15% ಸೀಟ್ಸ್ ಮೂಲಕ ಇವತ್ತು ಸರ್ಕಾರಕ್ಕೆ ಹಣ ಹರಿದು ಬರುತ್ತೆ, ಸರ್ಕಾರಿ ಮೆಡಿಕಲ್ ಕಾಲೇಜ್ಗಳು ಸರ್ಕಾರದ ಬೊಕ್ಕಸದ ಮೇಲೆ ಡಿಪೆಂಡ್ ಆಗಂಗಿಲ್ಲ ಅಂತ ಹೇಳಿ. ಆದರೆ ಆ ಕಾರಣಕ್ಕೋಸ್ಕರ ಇವತ್ತು ನೀವು ಆ ದುಡ್ಡನ್ನ, ಆ ಹೊರೆಯನ್ನ ಇವತ್ತು ಬಡ ವಿದ್ಯಾರ್ಥಿಗಳ ಕುಟುಂಬಗಳ ಮೇಲೆ ಯಾಕೆ ಹಾಕ್ತಾ ಇದ್ದೀರಾ? ಇದನ್ನ ನಾವು ಅಪೋಸ್ ಮಾಡ್ತೀವಿ. ಇದನ್ನ ಅಪೋಸ್ ಮಾಡ್ತಾ ಈ NRI ಕೋಟನ್ ಏನು ಇಂಟ್ರೊಡ್ಯೂಸ್ ಮಾಡಕ್ ಹೊರಟಿದ್ದಾರೆ 15%, ಅದನ್ನ ಈ ಕೂಡಲೇ ಹಿಂಪಡಿಬೇಕು. ಇಲ್ಲ ಅಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಕ್ರಮ ಕೈಗೊಳ್ಳಬೇಕಾಗುತ್ತೆ. ಹಾಗಾಗಿ ಇವತ್ತು AIDSO ವಿದ್ಯಾರ್ಥಿ ಸಂಘಟನೆಯ ನೇತೃತ್ವದಲ್ಲಿ ಇಡೀ ರಾಜ್ಯದಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಈ ಪ್ರತಿಭಟನೆ ನಡೀತಾ ಇದೆ. ಸೊ ಈ ಕೂಡಲೇ ಸರ್ಕಾರ ಇದನ್ನ ಅರಿತು 15% NRI ಕೋಟ ಏನು ಸರ್ಕಾರಿ ಮೆಡಿಕಲ್ ಕಾಲೇಜ್ಗಳಲ್ಲಿ ಇಂಟ್ರೊಡ್ಯೂಸ್ ಮಾಡಕ್ ಹೊರಟಿದ್ದಾರೆ, ಅದನ್ನ ಈ ಕೂಡಲೇ ವಾಪಸ್ ತಗೋಬೇಕು, ಹಿಂಪಡಿಬೇಕಂತ ಹೇಳಿ ನಾವು ಈ ಮೂಲಕ ಆಗ್ರಹ ಪಡಿಸೋದಕ್ಕೆ ಇಷ್ಟಪಡ್ತೀವಿ. ಚೈತ್ರ, AIDSO ಜಿಲ್ಲಾ ಸಂಚಾಲಕಿ, ಹಾಸನ. ಮಕ್ಕಳಿಗೆ ದೈಹಿಕ ಶಿಕ್ಷಣದ ಪಾಠ ಹೇಳಿಕೊಡಬೇಕಿದ್ದ ಶಿಕ್ಷಕರು ಮತ್ತೋರ್ವ ಶಿಕ್ಷಕರಿಗೆ ಹಲ್ಲೆ ಮಾಡಿದ ಪರಿಣಾಮ ಶಿಕ್ಷಕ ಹಾಗೂ ವಿದ್ಯಾರ್ಥಿಗಳು ಕೆಲಕಾಲ ಪ್ರತಿಭಟನೆ ಮಾಡಿದ ಘಟನೆ ಬೇಲೂರಿನ ಹೊಯ್ಸಳ ಕ್ರೀಡಾಂಗಣದಲ್ಲಿ ನಡೆದಿದೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ಶಾಲಾ ಶಿಕ್ಷಣ ಇಲಾಖೆ, ವೇಲಾಪುರಿ ಖಾಸಗಿ ಅನುದಾನ ರಹಿತ ಶಾಲೆಗಳ ಒಕ್ಕೂಟದ ವತಿಯಿಂದ ಬೇಲೂರು ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಏರ್ಪಡಿಸಲಾಗಿತ್ತು. ಈ ಕ್ರೀಡಾಕೂಟಕ್ಕೆ ತಾಲೂಕಿನ ನಾನಾ ಶಾಲೆಗಳಿಂದ ವಿದ್ಯಾರ್ಥಿಗಳು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದ ಸಂದರ್ಭದಲ್ಲಿ ಕೆಲ ದೈಹಿಕ ಶಿಕ್ಷಕರಿಗೂ ಹಾಗೂ ಕುಮಾರ ಪ್ರೌಢಶಾಲೆ ತಗರೆ ಶಿಕ್ಷಕರಾದ ಲೋಹಿತ್ ಅವರಿಗೂ ಮಾತಿನ ಚಕಮಕಿ ನಡೆದ ಪರಿಣಾಮ 3 ಜನ ದೈಹಿಕ ಶಿಕ್ಷಕರು ಲೋಹಿತ್ ಅವರ ಮೇಲೆ ಹಲ್ಲೆ ಮಾಡಿದ ಪರಿಣಾಮ ತಗರೆ ಶಾಲೆಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಕೆಲಕಾಲ ಸುಡು ಬಿಸಿಲಿನಲ್ಲೇ ಹೊಯ್ಸಳ ಕ್ರೀಡಾಂಗಣದ ಮಧ್ಯಭಾಗದಲ್ಲಿ ಕುಳಿತು ನಮಗೆ ನ್ಯಾಯ ಸಿಗುವವರೆಗೆ ನಾವು ಇಲ್ಲಿಂದ ಏಳುವುದಿಲ್ಲ ಎಂದು ಪ್ರತಿಭಟನೆಗೆ ಮುಂದಾದರು. ಈ ವಿಚಾರವಾಗಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಿಕ್ಷಕ ಲೋಹಿತ್, ಮಕ್ಕಳಿಗೆ ಪಾಠ ಹೇಳಿಕೊಡಬೇಕಾದ ಶಿಕ್ಷಕರೇ ಈ ರೀತಿಯ ಗೂಂಡಾ ವರ್ತನೆ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ? ನಮ್ಮ ಶಾಲೆಯ ವಿದ್ಯಾರ್ಥಿಗಳ ಮೇಲೆ ಆದ ಅನ್ಯಾಯವನ್ನು ಖಂಡಿಸಿದ್ದಕ್ಕೆ ನಮ್ಮ ಮೇಲೆ ಹಲ್ಲೆ ಮಾಡಿರುವುದು ನಮಗೆ ನೋವು ತಂದಿದೆ. ನಾವು ತಪ್ಪು ಮಾಡಿದರೆ ನಮ್ಮ ಮೇಲಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿದ್ದಾರೆ, ಅವರಿಗೆ ದೂರು ನೀಡಲಿ. ಅದನ್ನು ಬಿಟ್ಟು ಈ ರೀತಿ ಹಲ್ಲೆ ಮಾಡಿರುವುದು ಸರಿಯಲ್ಲವೆಂದು ಆರೋಪಿಸಿದರು. ಯಾರಿಂದ ತೊಂದರೆ ಆಗಿದೆ ಅವ್ರ ಪರವಾಗಿ ನಾನು ಕೇಳ್ತಾ ಇದ್ದೀನಿ. ಚಿಂದಿ ಆಯುವ ನೆಪದಲ್ಲಿ ಹಾಡುಹಗಲೇ ಕಳ್ಳತನ ನಡೆಸಿದ ಘಟನೆ ಕಡೆಗರ್ಜೆ ಗ್ರಾಮದಲ್ಲಿ ಬೆಳಕಿಗೆ ಬಂದಿದೆ. ಸಿಸಿ ಕ್ಯಾಮೆರಾದಲ್ಲಿ ಸರಿಯಾದ ದೃಶ್ಯವನ್ನು ನೋಡಿ ಮನೆಯವರು ಹಾಗೂ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ಅರೇಳಿ ಹೋಬಳಿಯ ಕಡೆಗರ್ಜೆ ಗ್ರಾಮದ ಸಂದೀಪ್ ಅವರ ಮನೆಯಲ್ಲಿ ಶನಿವಾರ ಮಧ್ಯಾಹ್ನ ಈ ಘಟನೆ ನಡೆದಿದೆ. ಮನೆಯ ಗೇಟ್ ಲಾಕ್ ಒಡೆದು ಕಾಂಪೌಂಡ್ ಒಳಗೆ ನುಗ್ಗಿದ ಇಬ್ಬರು ಯುವತಿಯರು ಕೊಠಡಿಯೊಳಗೆ ಪ್ರವೇಶಿಸಿ ಬೆಲೆಬಾಳುವ ಬೆಳ್ಳಿ ಹಾಗೂ ತಾಮ್ರದ ಪಾತ್ರೆಗಳ ಜೊತೆಗೆ ಇತರೆ ಕಬ್ಬಿಣದ ವಸ್ತುಗಳನ್ನು ಕದ್ದೊಯ್ದಿದ್ದಾರೆ. ಮನೆಯವರು ಸೋಮವಾರ ಕೊಠಡಿಯಲ್ಲಿ ಪಾತ್ರೆಗಳನ್ನು ತರಲು ಹೋದಾಗ ಅವು ಕಾಣಿಸದೆ ಅನುಮಾನಗೊಂಡು ಸಿಸಿ ಕ್ಯಾಮೆರಾ ದೃಶ್ಯಾವಳಿಯನ್ನು ಪರಿಶೀಲಿಸಿದ ಸಂದರ್ಭದಲ್ಲಿ ಈ ಘಟನೆ ಬೆಳಕಿಗೆ ಬಂದಿದೆ. ಮನೆಯ ಮಾಲೀಕ್ ಸಂದೀಪ್ ಮಾತನಾಡಿ, ಸಾರ್ವಜನಿಕರ ನಂಬಿಕೆಯನ್ನು ದುರುಪಯೋಗ ಪಡಿಸಿಕೊಂಡು ಇವರು ಕಳ್ಳತನ ಮಾಡಿದ್ದಾರೆ. ಪ್ಲಾಸ್ಟಿಕ್, ಗಾಜಿನ ಬಾಟಲಿ ಮುಂತಾದ ವಸ್ತುಗಳನ್ನು ಆಯ್ದು ಸಾಗಿಸುವವರಂತೆ ನಟಿಸಿ ಕಳ್ಳತನ ಮಾಡುತ್ತಿರುವುದು ಆತಂಕಕಾರಿ ವಿಷಯವಾಗಿದೆ. ಅದೇ ದಿನ ಈ ಇಬ್ಬರು ಪಕ್ಕದ ದೊಡ್ಡಪ್ಪನ ಮನೆಯ ಕಾಂಪೌಂಡ್ ಒಳಗೂ ನುಗ್ಗಿದ್ದರು. ಮನೆಯವರು ಬಂದ ಕಾರಣ ಯಾವುದೇ ವಸ್ತುಗಳನ್ನು ಕದ್ದೊಯ್ದಿಲ್ಲ ಎಂದು ತಿಳಿಸಿದರು.
ಈ ಘಟನೆ ಕುರಿತು ಅರಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಆಡಾಗಲೇ ಶನಿವಾರ ಸುಮಾರು 11:10ಕ್ಕೆ ಬಂದಂಥ ಕಳ್ಳರು ಅಂತ ಅಂದರೆ ರೋಡ್ ಸೈಡಲ್ಲಿ ಕಬ್ಬಣ ಬಾಟ್ಲು ಮತ್ತು ಪೇಪರ್ ಆಯಿ ಅಂತ ಇಬ್ಬರು ಲೇಡೀಸ್ ಮಹಿಳೆಯರು ನಮ್ಮ ಮನೆಗೆ ನುಗ್ಬಿಟ್ಟು ಒಂದು 10-15 ಸಾವಿರ ರೂಪಾಯಿ ಪಾತ್ರೆ ಐಟಮ್ನ ತುಂಬ್ಕೊ ಹೋಗಿದ್ದಾರೆ. ಯಾರು ಇಲ್ಲ ಸಮಯ ನೋಡಿಬಿಟ್ಟು. ಇಂಥ ಪರಿಸ್ಥಿತಿ ಯಾವ ಕಾರಣಕ್ಕೂ ಯಾರಿಗೂ ಬರಬಾರ್ದು. ಒಳ್ಳೆಯದು ಅಂತ ಹೇಳ್ಬಿಟ್ಟು ರೋಡ್ ಸೈಡಲ್ಲಿ ಕಬ್ಬಣ ಅದು ಇದು ಬಾಟ್ಲು ಗೀಟ್ಲು ವೇಸ್ಟ್ ಆಗಿರೋದನ್ನೆಲ್ಲ ಆಯ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ಕೂತ್ರೆ ಮುಂದೆ ಕಾಫಿ ಮೆಣಸು ಬೆಳೆಬಾಳ ಅಂತ ವಸ್ತುಗಳನ್ನೆಲ್ಲ ಮನೆ ಮುಂದೆ ಒಣಗಾಕಿರ್ತೀವಿ. ಆ ಸಮಯದಲ್ಲಿ ಏನಾದ್ರು ಯಾರು ಇಲ್ಲೋ ಟೈಮ್ ನೋಡ್ಕೊಂಡು ನುಗ್ಬಿಟ್ರೆ ಏನು ಮಾಡಬೇಕು? ಇಂಥ ಪರಿಸ್ಥಿತಿಗಳು ತುಂಬ ಬರ್ತಿದೆ. ಮುಂದಕ್ಕಾದರೂ ಜನಗಳಿಗೆ ಎಚ್ಚೆತ್ಕೊಂಡು ಮನೆ ಮುಂದೆ ಹೋಗುವಂಥವ್ರು ಬರೋವಂಥವ್ರು ಇದ್ದರೆ ಅವ್ರನ್ನ ಗಮನಿಸ್ಕೊಂಡು ಮನೆ ಹತ್ರ ಬರ್ದಂಗೆ ನೋಡ್ಕೊಂಡು ನಿಮ್ಮ ವಸ್ತುಗಳು ನಿಮ್ಮ ಬೆಲೆ ಬಾಳುವಂಥ ವಸ್ತುಗಳಿಗೆಲ್ಲ ನೀವೇ ಜವಾಬ್ದಾರರಾಗಬೇಕು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಹಾಸನ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಫುಡ್ ಕೋರ್ಟ್ಗಳಲ್ಲಿ ಸ್ವಚ್ಛತಾ ಪರಿಶೀಲನೆ, ಅಸಮರ್ಪಕ ಆಹಾರ ಮಾರಾಟಕ್ಕೆ ಕಠಿಣ ಎಚ್ಚರಿಕೆ. ಸಂಸ್ಕೃತಿ ಹಾಗೂ ಕನ್ನಡ ಧ್ವಜಗಳಿಗೆ ಗೌರವ ಇಲ್ಲದವರಿಂದ ಉದ್ಘಾಟನೆ ಕಳವಳಕಾರಿ. ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ನೇತೃತ್ವ ವಹಿಸಬಾರದು. ಸುದ್ದಿಗೋಷ್ಠಿಯಲ್ಲಿ ವಿಶ್ವನಾಥ್ ದೀಕ್ಷಿತ್ ಆಗ್ರಹ. ಚಿಂದಿ ಆಯುವ ನೆಪದಲ್ಲಿ ಮನೆಗಳ್ಳತನ, ಬೆಳ್ಳಿ ತಾಮ್ರ ಪಾತ್ರೆಗಳು ಮತ್ತು ಕಬ್ಬಿಣದ ವಸ್ತುಗಳನ್ನು ದೋಚಿದ ಖತರ್ನಾಕ್ ಕಳ್ಳಿಯರು. ಬೇಲೂರು ತಾಲೂಕಿನ ಕಡೆಗರ್ಜೆ ಗ್ರಾಮದಲ್ಲಿ ಘಟನೆ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.